ಕೂಗನ್ನು ಕೇಳದೆ ಕಿವುಡನಾಗಿ ಕೂತಿರುವೆಯಾ ನೀನು? ಈ ರೈತ ಎಷ್ಟೋ ಸಾವಿರ ಸಾಲವನ್ನ ಮಾಡಿ ಈ ರೈತ ಭೂಮಿ ತಾಯಿಗೆ ಬೀಜವನ್ನು ಬಿತ್ತಿದ. ಆದ್ರೆ ಬಿತ್ತಿ 2 ತಿಂಗಳಾದ್ರೂ ನಿನ್ನ ಅಂತಃಕರುಣೆ ರೈತನ ಮೇಲೆ ಬೀಳಲಿಲ್ಲ. ಇದೇ ರೀತಿ ಆದ್ರೆ ರೈತ ಬಾಳಿ ಬದುಕುವುದಾದ್ರೂ ಹೇಗೆ ತಂದೆ? ನೀನೇ ಹೇಳು ತಂದೆ, ನೀನೇ ಹೇಳು. ತಂಗಿ ನಿರ್ಮಲಾ. ಯಾರು? ಓಹೋ, ಬಾರಣ್ಣ. ಅಣ್ಣ, ಹೊಲಕ್ಕೆ ಹೋಗಿ ಈಗ ಬಂದೇನಣ್ಣ? ಹೌದಮ್ಮ, ಹೊಲಕ್ಕೆ ಹೋಗಿ ಬಂದೆ. ಹೊಲಕ್ಕೆ ಹೋಗಿ ಕೂತು ಬತ್ತಿದ ಪೈರನ್ನು ನೋಡಿದರೆ ಈ ರೈತನ ಒಡಲಿಗೆ ಬೆಂಕಿ ಇಟ್ಟಂತಾಗುತ್ತದೆ ಅಮ್ಮ, ಬೆಂಕಿ ಇಟ್ಟಂತಾಗುತ್ತದೆ. ಅಣ್ಣ, ಮಳೆ ಆಗಲಿಲ್ಲವೆಂದು ಮನಸ್ಸಿಗೆ ತಾಪ ಮಾಡಿಕೊಳ್ಳಬೇಡಣ್ಣ. ಇಂದಿಲ್ಲ ನಾಳೆ ಆದರೂ ಈ ರೈತನ ಕೂಗು ಆ ಮೇಘರಾಜನ ಕಿವಿಗೆ ಮುಟ್ಟುತ್ತದೆ. ಪ್ರಯೋಜನವಿಲ್ಲ ತಂಗಿ. ಸತ್ತ ಮೇಲೆ ಹಳ್ಳ ಹರಿದರೇನು, ಸತ್ತ ಹೆಣಕ್ಕೆ ಶೃಂಗಾರ ಮಾಡಿದರೇನು ಪ್ರಯೋಜನವಿಲ್ಲವಮ್ಮ. ದಿನನಿತ್ಯ ರೈತರ ಆತ್ಮಹತ್ಯೆ ಸರಣಿ ಜಾಸ್ತಿ ಆಗುತ್ತಾ ಇದೆ. ಅದನ್ನೆಲ್ಲ ಕಂಡು ನಮ್ಮಂತ ಬಡ ರೈತರು ಕೂಡ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಬೇಕೆನಿಸುತ್ತದೆ ಅಮ್ಮ, ಸಾವಿಗೆ ಶರಣಾಗಬೇಕೆನಿಸುತ್ತದೆ. ಅಣ್ಣ, ಎಂತ ಹೇಳಿದ್ರದ ಮಾತನಾಡುತ್ತಿರುವೆ ಅಣ್ಣ ನೀನು? ಮಳೆ ರಾಯ ಕೈ ಕೊಟ್ಟನೆಂದು ಸಾವಿಗೆ ಶರಣಾಗಬೇಕೆ? ಸಾಲಕ್ಕೆ ಎದರಿ ನೇಣು ಹಾಕಿಕೊಳ್ಳುವನು ಗಂಡಸು ಅಲ್ಲಣ್ಣ. ನರ ಸತ್ತನ ಮರ್ದ ದೇವರು ವಜ್ರಕಾಯದಂತೆ ದೇಹ ಕೊಟ್ಟಿದ್ದಾನೆ. ಈ ಊರಲ್ಲಿ ಆಗದಿದ್ದರೂ ಇನ್ನೊಂದು ಊರಿಗೆ ಹೋಗಿ ಆದರೂ ದುಡಿದು ಜೀವನ ಸಾಗಿಸೋಣಣ್ಣ. ಶಂಕರ, ಎಲ್ಲಿ ಹೋಗಿ ದುಡಿದರೇನಪ್ಪ? ಹಗಲಿರುಳು ದುಡಿದರೂ ಹೊಟ್ಟೆಗೆ ಬಟ್ಟೆಗೆ ಮಾತ್ರ ಸಾಲದು. ಇನ್ನು ಸಾಲ ಹೇಗೆ ಹರಿಯುವುದು? ಅಣ್ಣ, ಸಾಲಕ್ಕೆ ಚಿಂತಿಸಿ ಸಣ್ಣಗಾಗಿ ಸ್ವರ್ಗ ಬೇಡಣ್ಣ. ನಮ್ಮ ಭಾರತ ದೇಶವು ಸಾಲಕ್ಕೆ ಸುಲುಕಿರುವಾಗ ಇನ್ನು ನಮ್ಮಂತ ರೈತರು ಸಾಲ ಮಾಡಿರುವುದೇ ತಪ್ಪೇ? ನೋಡಣ್ಣ, ಸಾಲ ಮಾಡಿದವನು ಹರಿದುಕೊಂಡು ಸಾಯಲಿಲ್ಲ, ಗಳಿಕೆ ಮಾಡಿದವನು ಕಟ್ಟಿಕೊಂಡು ಸಾಯಲಿಲ್ಲ. ಜೀವನ ಇರುವವರೆಗೂ ಗಂಡಸಾಗಿ ದುಡಿದು ಜೀವನ ಸಾಗಿಸೋಣಣ್ಣ, ಜೀವನ ಸಾಗಿಸೋಣ. ಅಣ್ಣ, ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದಿದ್ದೀಯಲ್ಲ, ಈ ನಿನ್ನ ತಂಗಿಗೆ ಏನಾದ್ರೂ ತಂದಿದ್ದೀಯೇನಣ್ಣ? ಹೌದಮ್ಮ ತಂಗಿ, ನಿನಗಾಗಿಯೇ ತಂದಿದ್ದು. ಏನೋ ತಂದಿದ್ಯಾ ಶಂಕರ ತಂಗಿಗೆ? ಅಣ್ಣ, ಒಬ್ಬರೇ ಹೆಣ್ಣು ಮಕ್ಕಳು ಇದ್ದರೆ ಅವಳಿಗೆ ಹೊಸ ಸೀರೆ ಉಡಿಸಿ ಅವಳ ಮನಸ್ಸನ್ನು ಆನಂದ ಮಾಡಬೇಕಂತೆ. ಅದಕ್ಕೆ ಊರಲ್ಲಿರುವ ಎಲ್ಲಾ ಜನರು ತಮ್ಮ ತಂಗಿಗೆ ಸೀರೆ ಮಾಡಿದರೂ ಕೂಡ ನಾನು ಕೂಡ ನನ್ನ ತಂಗಿಗೆ ಸೀರೆ, ಹೊಸ ಸೀರೆ ಉಡಿಸಿ ಈ ನನ್ನ ಮಗನ ಹೆಂಡತಿನ ಆನಂದವಾಗಿರ್ಬೇಕಂತೂ ಹೊಸ ಸೀರೆ ತಗೊಂಡ್ಬಂದೆ ಅಣ್ಣ. ಅಣ್ಣ, ಚೀ ಹೋಗಣ್ಣ. ಕೈಯಲ್ಲಿ ಕಾಸಿಲ್ಲದಾಗ ಇಂಥ ಕಿಮ್ಮತ್ತಿನ ಸೀರೆಯನ್ನು ಯಾಕೆ ತಂದಿರುವೆ ಅಣ್ಣ? ಅದೇ ಒಂದು ವಾರ ನಮ್ಮ ಹೊಟ್ಟೆಗಾದ್ರೂ ಆಗುತ್ತಿತ್ತು. ಹುಚ್ಚಮ್ಮ, ನಿನ್ನ ಸಂತೋಷಕ್ಕಿಂತ ಹೊಟ್ಟಿಗೆ ಊಟ ಹಾಕಿಕೊಳ್ಳುವುದು ಹೆಚ್ಚಿಂದೆ. ನೋಡಮ್ಮ, ಹೊಟ್ಟಿಗೆ ಇರಿದಿದ್ದರೂ ಈ ಸಮಾಜಕ್ಕೆ ಗೊತ್ತಾಗುವುದಿಲ್ಲ. ಅದೇ ಹೆಣ್ಣಿಗೆ ಮಾಡುವ ಸಂಪ್ರದಾಯ ಮಾಡದಿದ್ದರೆ ಈ ಸಮಾಜ ಏನನ್ನುತ್ತದೆ ಗೊತ್ತೇನಮ್ಮ? ಇಬ್ಬರು ಅಣ್ಣಂದಿರು ಇದ್ದರೂ ಕೂಡ ತಂಗಿಗೆ ಹೊಸ ಸೀರೆ ಉಡಿಸಿ ಕಿಮ್ಮತ್ತಿಲ್ಲ ಅಂತ ನಾ ಮರ್ದರು ಅಂತ ಕೇಕೆ ಹಾಕಿ ನಗುತ್ತಾರಮ್ಮ ಈ ಸಮಾಜ. ಅಣ್ಣ, ಸಮಾಜದ ನಿಂದನೆಯ ಮಾತಿಗೆ ನಾವೇಕೆ ಕಿವಿಗೊಡ್ಬೇಕಣ್ಣ? ನಮಗೆ ಅನ್ನ ಬಟ್ಟೆ ಇಲ್ಲ ಅಂದ್ರೆ ಈ ಸಮಾಜವೇನಾದ್ರೂ ತಂದು ಕೊಡುತ್ತಿದೆಯಾ? ಇಲ್ಲಣ್ಣ, ಇಲ್ಲ. ಅಣ್ಣ, ನೀವಿಬ್ರು ನನ್ನನ್ನು ಹೊಟ್ಟೆಯಲ್ಲಿ ಹುಟ್ಟಿದ್ದ ತಂಗಿಯಂತೆ ಜೋಪಾನ ಮಾಡಿದ. ನೀವಿಬ್ರು ನನಗೆ 2 ಕಣ್ಣುಗಳಿದ್ದಂತೆ ಅಣ್ಣ, ನೀವೆರಡು ಕಣ್ಣುಗಳಿದ್ದಂತೆ. ನಿರ್ಮಲಾ, ನಾವಿಬ್ಬರು ನಿನಗೆ 2 ಕಣ್ಣುಗಳು ಇದ್ದಂತೆ ಇರಬಹುದಮ್ಮ. ಆದರೆ ಈ ನಿನ್ನಣ್ಣಂದಿರರು
ನಿನಗೆ ಒಂದು ಒಳ್ಳೆಯ ವರನ್ನು ನೋಡಿ ಸುಪ್ಪತ್ತಿಗೆ ನಿನ್ನ ಮದುವೆ ಮಾಡಿ ಸುಪ್ಪತ್ತಿಗೆಯ ಮೇಲೆ ತೇಲಾಡಿಸುವಂತೆ ಮಾಡುವುದು ಈ ನಿನ್ನಂದಿರರ ಕರ್ತವ್ಯವಮ್ಮ. ಈ ನಿನ್ನಣ್ಣಂದಿರರ ಕರ್ತವ್ಯ. ಅಣ್ಣ, ಈ ಮದುವೆ ಸುದ್ದಿ ಈಗೇಕೆ? ಮೊದಲು ಊಟ ಮಾಡೋಣ ಬನ್ನಿ. ಹಾ, ನಡೆಯಮ್ಮ, ಊಟ ಮಾಡೋಣ. ಅಣ್ಣ, ಊಟ ಮಾಡುವಕ್ಕಿಂತ ಮುಂಚೆ ಈ ನಮ್ಮ ಮುದ್ದಾದ ತಂಗಿಯ ಕಂಠದಿಂದ ಇಂಪಾದ ಗೀತೆ ಕೇಳಬೇಕೆಂದು ಆಸೆಯಾಗಿದೆ ನನಗೆ. ಅಮ್ಮ ತಂಗಿ, ಈ ಅಣ್ಣನಿಗೋಸ್ಕರ ಒಂದು ಹಾಡು ಹಾಡುವೇನಮ್ಮ? ಆಯ್ತಣ್ಣ, ನಿನ್ನ ಇಚ್ಛೆಯಂತೆ ಆಗಲಿ.
ಮೈದಾನದಲ್ಲಿ ಬಂಗಾರದ ಜಿಂಕೆ ಅಂತ ಬೆಳೆದು ಬೆಳದಿಂಗ ಅಂತ ಎದ್ದು ಕಾಣುವ ಆ ಬಡ ಶಿವಶಂಕರ ಮುದ್ದಿನ ತಂಗಿ ನಿರ್ಮಲ ಈ ದೈತ್ಯ ಗುಣದ ದೇವರಾಜನ ಪ್ರೇಯಸಿ ನಿರ್ಮಲ ಗುಣದ ನಿನ್ನ ಮನಸ್ಸನ್ನು ನಿರ್ಮಲ ಮಾಡಿ ಮರ್ಯಾದೆಗೆ ಅಂಜು ಬದುಕುತ್ತಿರುವ ನಿನ್ನ ಅಣ್ಣ ತಮ್ಮಂದಿರ ಮರ್ಯಾದೆಯನ್ನು 3 ಕಾಸಿಗೆ ಮಾರಿಸಿ ಸುಂದರ ಸುಕನ್ಯಾದ ನಿನ್ನನ್ನು ನನ್ನ ಸೂಳೆನಾಗಿಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ಹೊರೆಯಲ್ಲಿ ನಂಗೆ ಎಬ್ಬಿಸಿ ನಿಮ್ಮಂತ ಸುಂದರ ನಾಮಕ್ಕೆ ಭಂಗ ತರುವ ದಂಡನಾಯಕ ದೇವರಾಜನೇ ಅಲ್ಲ. ಚಿಂತ್ಯಾಗ ಏ ಹುಡುಗಿ ನಿನ್ನ ಚಿಂತ್ಯಾಗ ಹಬ್ಬದ ಊಟ ಮರಪಾಂಗಾತ ಛೇ ಇವನು ನಡ ಯಾಕರ್ ಮಾಡ್ಬೇಕ್ರಿ ಅಪ್ಪ ಈ ಪೊಲೀಸ್ ನೌಕರಿ ಅಂತ ಅಲ್ಲ ನಾನೇನು ಪೊಲೀಸ್ ಅಂತ ತಿಳಿದಾರು ಈ ಮಗ ತುಕ್ಕ್ಯಾವ ಅಂಗಡಿ ಕಾಯಿ ವಾಚ್ಮೆನ್ ಅಂತ ಮಾಡ್ಯಾರು ನೈಟ್ ಡ್ಯೂಟಿ ಮಾಡಿ ಸಾಕಾಗಿ ಹೋಗೈತ್ರಿ ರಾತ್ರಿ 5ಕ್ಕೆ ಬಂದು ಕೇಸಿ ಯಾವರ ಒಂದರ ಗಿರಾಕಿ ಹತ್ತ ಮಾಡೀನಿ ಅಲ್ಲ ಒಂದು 50 ರೂಪಾಯಿ ಬೋಣಿಗೆ ಆಗತ್ತಂತಂದ್ರೆ ಈ ಕಡೆಯಿಂದ ಯಾವ ಒಂದು ಗಿರಾಕಿ ಬರವಲ್ಲು ಬಂದ್ರಂದ್ರೆ 50 ರೂಪಾಯಿ ತಗೊಂಡು ಹೋಗಿ ಆ ತುಕ್ಕ್ಯಾನ ಅಂಗಡಿಯಾಗ ಶಿಸ್ತು ನಾಷ್ಟ ಮಾಡಿ ಚಾ ಕುಡಿಬೇಕಂತ ಮಾಡೀನಿ. ಹಣ್ಣಿನಿಂದ ಹುಡುಗಿ ಎಬಸಕ ಬಂದೇನಿ ಬೆಳತನಕ ಎಬಸ್ತೇನೆ ಉಣ್ಣಿ ತಿರ್ಲಕ ಹೋಗಿ ಅಂಗಡಿಯಾಗ ಕುಂತಿರ್ತ ಬೀಪಿಗೆ ಬಿಸಿಲಾಗ ಇರಲಿಲ್ಲ ಒಟ್ಟ ಚೆಲ್ಲದ ಪಟ್ಟಣ ಮಾಡಂತ ಫೋನ್ಪೇ ನಂಬರ್ ಕಲುವತ ನೋಡ ಮೆಸೇಜ್ ಕಲ್ವಿಗೆ ನನ್ನ ತಡೆಯೋ ಕಲುವತ ನೋಡ ಮೆಸೇಜ್ ಕಲ್ವಿಗೆ ನನ್ನ ತಡೆಯೋ ಟ್ರೆಂಡಿಂಗ್ ಇರ್ಬೇಕು. ನಾ ಹಾಡ್ತೀನಿ ಕೇಳು.
ಕೇಳ ಹುಡುಗ ಎಲ್ಲಿಗೆ ಹೊಟ್ಟೈತಿ ನಿಮ್ ಸವಾರಿ? ಪೊಲೀಸರು ನಮಸ್ಕಾರಪ್ಪ ಮುದಕ, ಏನ್ ನಿನ್ ಹೆಸರು? ನನ್ನ ಹೆಸರು ಅಪ್ಪ ನನ್ಗ ಮೊದಲು ಸಣ್ಣ ಇದ್ದಾಗ ಮೂಡ್ಯ 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 ಅಂತ ಕರೀತಿದ್ರಿ. ಈಗ ಸ್ವಲ್ಪ ದೊಡ್ಡ ಆಗಿಲ್ಲ, ಮುರ್ಗೇಶಿ ಅಂತ ಕರೀತಾರಿ ಅಪ್ಪ. ಏ ವಯಸ್ಸು ಎಷ್ಟು ನಿನಗ? ಪೊಲೀಸರ ಅದನ್ನೆಲ್ಲ ಯಾಕೆ ಕೇಳಾಕತ್ತೀರಿ ಸಾಹೇಬ್ರ? ಏ ಮುಚ್ಕೋ ಬಾಯಿ, ತಗತಾ ತಗದ್ ಇಡಬಾರ್ದ ಒಂದ ಇಟ್ನಿ ಅಂದ್ರ ಬಾಯಾಗ ಬುರ್ರಗ್ ಬಂದು ತಟ ತಟ ಸೋರಿತ್ ನೋಡ. ಯಾರತ್ ಮಾಡಿ ನನಗ? ಯಾರು? ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಾಧು ಸಾಧು ಅಂತ. ಅಂದ್ರ ಪಿಕ್ಚರ್ ನ ಕಾಮಿಡಿ ಮಾಡ್ತಾರಲ್ಲ ಆ ಸಾಧು ಏನ್ರಿ ನೀವು? ಆ ಸಾಧುಕ್ ಹೋಗಿ ಅವ ಸಾಧುಕ್ ಹೋಗಿಲ್ಲ, ನಾ ಸಾಧು ಪೊಲೀಸ್ ಅಂತ ಹೇಳೋ ಮೂಲಕ ನಿನಗ ವಯಸ್ಸು ಅಷ್ಟ ಆದ್ರೂ ಬಿರ್ಸೈತ್ ಬಿಡ್ರಿ ನಿಮ್ ಬಡಿಗೆ. ಬಿರ್ಸೈತದ ಯಪ್ಪ ನನ್ನ ವಯಸ್ಸ್ರ ನನ್ನ ವಯಸ್ಸು 40-50 ಆಗಿತ್ತು. ಈಗೀಗ ಒಂದು 10 ತುಂಬೈತ್ ನೋಡ್ರಿ. 10ರಿಂದ 18 ತುಂಬೈತೆ. ಹಂಗಾರ ಇದ್ರ ಮದ್ವಿ ಮಾಡಿ ಏನ? ಇನ್ನು ಇಲ್ರಿ ಸಾಹೇಬ್ರ, ನಮ್ಮಪ್ಪ ನನಗೀಗ ಗಂಡ ನೋಡಾಕತ್ತಾನ. ಮುಗೀತು ಬಿಡು ನಿನ್ನ ಕತಿ. ನಿಮ್ಮ ಅಪ್ಪ ನಿನಗ ಗಂಡ ನೋಡಿ ಮದ್ವಿ ಮಾಡೋದ್ರೊಳಗ ನೀ ಮುದುಕಿಯಾಗಿ ಹೋಗುದಂದ್ರ ಗ್ಯಾರಂಟಿ. ಒಲ್ಲಂದ್ರ ಇಲ್ಲಿ ನಮ್ಮ ತುಕಾರಾಮ್ ಕಾಕ ಖಾಲಿನ ಅದಾನ. ಎಲ್ಲರಿಯಪ್ಪ ಕಾಕ? ಅವ ಅಂಗಡಿಯಾಗ ಫುಲ್ ತೈತ. ಇಲ್ಲಿ ಹೊಸ ಹೊಡಿ ಬಂದೈತಿ ನೋಡಬಿಟ್ಟು ಅಂಗಡಿ ಮಕ್ಕೊಂಡ ಕಾಕ. ಹೌದು ತೈತ ಇರ್ತೈತೆ ಯಾವತ್ಲು. हे प्रभु हे हरि राम कृष्ण जगन्नाथ प्रेमानंद, ये क्या हुआ? ये क्या हुआ? नो 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 नो
ನಾವಾರ ಗಾಡಿನಾರ ತಂದಿರ ಲೈಸೆನ್ಸ್ ಕೊಡಾಕ ಅಲ್ಲ ನಾ ಈ ರೋಡ್ ಮೇಲೆ ಅಡ್ಡಾಡೋ ಲೈಸೆನ್ಸ್ ಕೇಳತ್ತಿಲ್ಲ ಹೋಗ್ಬಿಟ್ಕ ಗಾಡಿ ಮೇಲೆ ಬಂದ್ ಲೈಸೆನ್ಸ್ ಕೇಳತ್ತಿಲ್ಲ ಈ ರೋಡ್ ಮೇಲೆ ಬಂದ್ ಲೈಸೆನ್ಸ್ ಕೇಳತ್ತೀನಿ ಇದೇನ್ ಹೇಳಕತ್ತೀರಿ ಸಾಹೇಬ್ರ ಮನುಷ್ಯರ್ ಅಡ್ಡಾಡಕ್ಕೂ ಲೈಸೆನ್ಸ್ ಬೇಕೇನ್ರಿ ಈಗ ಕೇಳಿಲ್ಲ ನಾ ಹುಡುಗಿ ಈಗ ರೋಡ್ ಮೇಲೆ ಅಡ್ಡಾಡಕ್ಕೂ ಲೈಸೆನ್ಸ್ ಐತಿ ಇಲ್ಲ ಅಂದ್ರ 10 ತಿಂಗಳು ಜೈಲು 10,000 ರೂಪಾಯಿ ದಂಡ ತಗೋಲಾರ್ದ ಬಿಡಂಗಿಲ್ಲ ಬರೀ ಅಂತೇನ ಕೇಸ್ ಯಾಕಪ್ಪ ಮನುಷ್ಯರು ಅಡ್ಡಾಡ್ಕೊಂಡು ಲೈಸೆನ್ಸ್ ತಗೋತಾರಂತ ನಮ್ಗೆ ಗೊತ್ತಿಲ್ರಿ ಅಪ್ಪ ಇನ್ನೊಮ್ಮೆ ಬರ್ಬೇಕಾದ್ರೆ ಲೈಸೆನ್ಸ್ ತಗಸ್ಕೊಂಡೇ ಬರ್ತೀವ್ರಿ ನಮ್ಮನ್ನು ಬಿಟ್ಬಿಡ್ರಿ ಅಪ್ಪ ನೀವು ಕೈ ಮುಗ್ತಿ ಏ ಮುಚ್ಚ ಬಾಯಿ ಇಡಬಾರ್ದು ಇಟ್ಟನಂತಂದ್ರ ಏನಂತ ಮಾಡಿ ಹೋಗುದಕ್ಕ ನೀ ನನ್ನ ಲಾಟಿ ಏರಿಸಬಾರ್ದು ಏರ್ಸಿದ್ನಿ ಅಂತಂದ್ರ ತಂದಿ ಮಗಳ ಬಾಯಾಗ ಬುರ್ಗ ಬಂದು ತಟ ಸೋರಿತ್ ನೋಡ ಇಲ್ಲ ಬೇಡ ಹಿಂದೆ ಕರ್ಕೊಂಡು ಹೋಗಿಡಿ ನಮ್ಮ ಅಪ್ಪ ಏನಪ್ಪ ಅಲ್ರಿ ಸಾಹೇಬ್ರ ನಮ್ಮ ಅಪ್ಪಗ ಈಗ 60 ವರ್ಷ ಅರುಮರು ಸ್ವಲ್ಪ ಜಾಸ್ತಿ ಆಗತ್ತ ಏಯಪ್ಪ ಬಾಯ್ಲಿನ ಏನ್ ಯಪ್ಪ ಇದು ಪೊಲೀಸ್ ನಾಯಿ ದೊಡ್ಡ ಕದ ಇಲ್ಲಿ ಬಂದಿನ ಮಾಮ ಏನು ಯಪ್ಪ ಇದು ಪೊಲೀಸ್ ನಾಯ ಇದು ಹೊಸದೈತಿ ಇದಕ್ಕ ಲಂಚ ಕೊಡ್ಬೇಕ ನೀ ಇಲ್ಲಿಂದ ದಾಟ್ ಮೊದಲ ನಾ ಇದಕ್ಕೆಲ್ಲ ಸರಿಯಾಗಿ ಒಳಗ್ ಕೈ ಆಡಿಸಿ ಕೈ ಬಿಟ್ಟು ಬರ್ತೀನಿ ಪೊಲೀಸ್ ಬುದ್ಧಿ ನಾಯಿ ಬುದ್ಧಿ ಆಡುವಂದ ಇವ್ರು ನಂಬಾಕ್ ಹೋಗ್ಬೇಡವ ಇಲ್ಲಪ್ಪ ಲಾಟಿ ಕಟ್ಟಿ ಮೇಲೆ ಮನ್ಸ್ ಮಾಡಿ ಹೆದರ್ಬೇಡ ಅಂತೋಗೆಲ್ಲ ಹೆದರ್ಬೇಡ ನಂಬಾಕ್ ಹೋಗ್ಬೇಡ ನೀವು ನಮ್ಮ ಇಲ್ಲ ನಿಂದ್ರಿ ಹೋಗ ನಮ್ ಸಾವುಕಾರ ಕೂಡ 1,000 ರೂಪಾಯಿ ಇಸ್ಕೊಂಡ್ ಬರ್ತೇನ್ರಿ ನಿಮ್ ಕೊಟ್ಟು ಬಿಡ್ತೀನಿ ಅಪ್ಪ ಯಪ್ಪ ನಿನ್ ಮ್ಯಾಗ ಯಪ್ಪ ನಿನ್ ಮ್ಯಾಗ ಒಂದು ಹಾಡ ಹಾಕಿ ನಾನು ನೋಡಿದ ಮೊದಲ ಹುಡುಗಿ ನಿಮ್ಮ ಅಪ್ಪ ಅಂಕರು ಹೋದ ನಿನ್ನಂತಕ್ಕ ಏನ್ರಿ ಇಟ್ಟೇನ 100 ನೋಟ ನೋಡ್ರಿ ಸರ್ ಲಂಚ ಕೊಡ್ಬೇಕಂತ ಮಾಡಿದ್ದೆ ಆದ್ರೆ ಏನ್ ಮಾಡೋದ್ರಿ ಈ ನಿಮ್ಮ ಡ್ಯೂಟಿ ಮೆಚ್ಚಿ ಈ ಬ್ಯೂಟಿ ಮನಸ್ ಕರಿ ನೀರಾಗೈತ್ರಿ ಈ ಸಾಧು ಮಾಮರ ಸಾಧು ಮಾಮ ಅಂತ ಹೇಳಿ ಮಾಡಿದಿಲ್ಲ ಹುಡುಗಿ ಮನಸ್ಸು ಜಾಮ ಹೋಗಿ ಒಂದ ಗೆಚ್ಚ ಗಿಲಗಿರಿ ಒಂದ ಯಾಕ ಬೆಳತನಕ ಹೊಡಿತೀನಿ ಅವನು ಎಬಸ ಕಾಡಿ ಹೊಂಡಂದರೆ
ಏ ಹುಡುಗಿ ನಾಳೆ ಬರುವಾಗ ಹಂಗ ಬಂದೆ ಅಂತಿಕೋ ಈ ನನ್ನ ಲಾಟಿಗೆ ನಾ ಡ್ಯೂಟಿ ಕೊಡ್ಬೇಕಾಗತ್ತ ಹುಷಾರ. ಹೌದು ನಾ ಏನು ಬರ್ತೀನಿ. ಓಕೆ ಬಾಯ್. ಗಂಡ್ಮಗು ಗಂಡ್ಮಗು ಎಲ್ಲರ ನನ್ನ ಮಾವ ಯಾರಿವಳು ಸ್ಟೇಜಿನಲ್ಲಿ ನಿಂತವಳು ಸ್ಟೇಜಿನಲ್ಲಿ ನಿಂತು ನನ್ನ ಕೈ ಮಾಡಿ ಕರೆಯು ಇವಳ ಅಂದ ನೋಡಿ ಓಡಿ ಬಂದನೆಂದು ಏನಿವಳ ಚಂದ ಏನಿವಳ ಚಂದ. ಯಾವಳ ನೀ ಜೋಕ್ಮಾರ ಹಳೆ ಜೋಕ್ಮಾರ ನಾ ಯಾವಾಗ ನಿನ್ನ ಕೈ ಮಾಡಿ ಕರ್ದೀನಿ ಪಾಪ ಚಂದನ ಚಲವಿವ ಕೈ ಮಾಡಿ ಕರೆಕ್ಟ್ ರೀ ಬಾಯರ ನೀವು ಕರದ್ರಂತ ಯಾರೋ ಹೇಳಿದ್ರಿ ನಾನು ಹಾಡ ಹಾಡ್ಕೊಂತ ನಿಮ್ ಕಡೆನ ಬಂದನ್ ನೋಡ್ರಿ. ನಿಮ್ ಹೊಲ್ಶಾಟ ಮಾರಿ ನೋಡಿದ್ರ ನಿಮ್ ಸನಕ್ ಸತ ಬರ್ತಿದ್ದಿಲ್ರಿಪ್ಪ ನಾನು. ಯಾಕ ಏನಾಗಿತ್ತು ನನ್ನ ಮಾರಿಗೆ ರಚಿತಾ ರಾಮ್ ಇದ್ದಂಗ ಗೊತ್ತಾ ಇದ್ದಾಗ ನಮ್ಮ ಮಮ್ಮಿ ಇದ್ದಳ 3 ವರ್ಷಕ್ಕಿಂತ ಮ್ಯಾಕ್ ಹೋದಳು. ಆಕಿ ಮಾರಿ ಇರುದೇನು ಒಂದ ಈ ನಿನ್ನ ಮಾರಿ ಇದ್ರ ಒಂದ. ಯಾವ ನೀ ಮುಲ್ಲ ಹಳೆ ಮುಲ್ಲ ಅಲ್ಲ 60 ವರ್ಷದ ಮುದುಕಿ ಮಾರಿಗೆ ನನ್ನ ಮಾರಿಗೆ ಹೋಲಿಸ್ತೀಯ? ಓಯ್ ನಾ ಅಂದ್ರೆ ಏನ್ ತಿಳ್ಕೊಂಡಿ? ಸ್ವಲ್ಪ ಒಂದ್ ಹೊರಗೆ ಹೆಜ್ಜೆ ಇಟ್ಟೆ ಅಂದ್ರೆ ಸಾಕು ನಿಮ್ಮಂತ ನಾಯಿಗಳು ಜೋಲ ಸೋರ್ಸ್ಕೊಂತ ಬೆಂಡ್ ಹತ್ತತಾವು. ಜೋಲ ಸುರಿಸ್ಬೇಕಾಗತ್ತ ಮತ್ತೊಂದ್ ಶಾಸ್ತ್ರನ ಅದಲ್ಲ. ಎಮ್ಮಿಯಿಂದ ಕ್ವಾಣ ಹೆಣ್ಣಾಯಿಂದ ಗಣ್ಣಾಯಿ ಮತ್ ವಯಸ್ಸಿಗೆ ಬಂದ್ ಹರಿದ್ ಹುಡುಗಿಯರಿಂದ ಜೋಲ ಜೋಲ ಸೋರ್ಸಕ್ ಬಂದ್ರೆ ಹಂಗೆ ಬಿಡ್ತೀನಿ ಜೋಲ ಹೊರ ಬಿಡದಂಗ ಅದಕ್ಕ ಹೊರಗಿನ ಹಾಕ್ತೀನಿ ಹುಷಾರಿರ ಮಗನ. ಹೊಲಿಗೆ ಹಾಕಾಕ್ ನಿನ್ ಹತ್ರ ಸೂಜಿ ಸೂಜಿ ಬರ್ಬೇಕಂದ್ರ ಬಾಡ್ಗಿ ಯಾಕ ನಿನ್ ಹತ್ರ ಯಾಕ ಬರ್ಬೇಕು ಸೂಜಿ ತಗೊಳಕ? 10 ರೂಪಾಯಿ ಕೊಟ್ರ ಅವನು ನಮ್
ರವಿ ಮಾವ 10 ಸೂಜಿ ಕೊಡ್ತಾನ ಮೊದ್ಲ ಅವ್ರ ಅಂಗಡಿ 10 ರೂಪಾಯಿಗೆ 10 ಸೂಜಿ ಕೊಡ್ತಾನಂತ ತಗೋನಾಕ್ ಹೋದಿ ಅವನ್ ಸೂಜಿಗ ಜಂಗ್ ಹತ್ಯಾವ್ ನಡೆಯಂಗಿಲ್ಲ ನಿನ್ನ ಚೂಜಿ ಗೀಜಿ ಬೇಕಂದ್ರ ನಂತ್ಯಾಕ ಬಾ ಅಗದಿ ಚೂಪನ ಚೂಜಿನ ಕೊಡ್ತೀನಿ ನೋಡಿದ್ರೆ ಗೊತ್ತಾಗತ್ ಬಿಡು ಇವನ್ ಸೂಜಿ ಎಲ್ಲ ಮಂಡಾಗೈತಿ ನಿನ್ನ ಹತ್ರ ಯಾಕೆ ಬರ್ಬೇಕು ನೀ ಏನ್ ಸೂಜಿ ಮರವಣ ಅಲ್ಲ ಟೆಬ್ಣ ಮರವ ಕಾಣವಲ್ದೇನ್ ಕಣ್ಣಾಗ ಕೊಳ್ಳಾಗ ಟೇಪ ಕತ್ರಿ ಅಂದ್ರ ನೀ ಯಾರು ಟೇಲರ್ ನಿಮ್ ಹಂಗ ಅಗಲಂಗಿದ್ರು ಅದನ್ನ ಹತ್ಯಾಗಿ ಕಟ್ ಮಾಡಿ ಹೊಲದ್ ಕೊಡೋ ಕಿಲಾಡಿ ಕೃಷ್ಣ ಟೇಲರ್ ನಮ್ದೇನ್ ಆಗಿಲ್ಲಪ್ಪ ನಮ್ದು ಹತ್ಯೆ ಐತಿ ಆಗಲಾದ್ರೆ ಹೇಳ್ತೀನಿ ನನಗ್ ಗೊತ್ತೈತೋ ಗೊತ್ತೈತೆ ಏನ್ ಗೊತ್ತಾಯ್ತು ನಿನಗ ಅಗಲಾಗೈತೋ ಏನಾಗೈತ ಅನ್ನೋದು ನನಗ್ ಗೊತ್ತೈತಿ ಹೌದಾ ಕರೇನಾ ಹೌದು ಏನ್ ಬಿಡ ಅಂದ್ರ ಮತ್ತೆ ನಿನ್ ಹೆಸರೇನು ಕೃಷ್ಣ ಅಂತ್ರಿ ನಿಮ್ ಹೆಸರ ನನ್ನ ಹೆಸರ ನನ್ನ ಹೆಸರು ಗೌರಿ ಅಂತ ಅಂದಾಗ ಗೌರಿ ಏನು ನೀ ಬಿದ್ದಿನ ತೋಳ ಜಾರಿ ನಾ ಅದನ್ನ ಕ್ವಿಂಟಲ್ ಪೋರಿ ಕೈ ಹಿಡುತ್ತ ಮಹಾರಾಜ ನಿನ್ನ ಭಾರಕ್ಕೆ ಎದುರೋದಿಲ್ಲ ನನ್ನ ಈ ಹೋರಿ ಒಮ್ಮೆ ಕುಂಟು ನೋಡಿ ಚೊಚ್ಚಿದ್ರ ಹರಿತೈತಿ ನಿನ್ನ ಸಿರಿ ಬಾರೇ ನನ್ನ ನಾಟ್ಯದ ಮಯೂರಿ ಇವತ್ತು ಹೋರಿ ಎಬ್ಬಿಸ್ಕೊಂಡ ಬಂದ ನೀವ ಬಾ ಮಗನ ನೀನು ಹೋರಿ ಮನೆಗೆ ಕೈ ಬಿಡ್ತೈತಿ ಉತ್ತರ ಜಾತಿ ಮಗ ಅಲ್ಲ ತಿಳಿದಂಗ ಹಗರಿಲ್ಲ ನಿಮ್ಮ ಪಾದನಲ್ಲ ಯಾರ ಅಂಜಿಕೆ ನನಗಿಲ್ಲ
ಭಾರಿ ಹಾಡಿ ಸಾರಿ ಅಂದ್ರ ಭಾರಿ ಹಾಡೋಣ ಥ್ಯಾಂಕ್ಸ್ ಈಕಿನ್ ಸಾರಿ ಈಕಿನ್ ಸೀರೆ ಅರ್ಧೈತ್ ನೋಡಿ ಇಲ್ಲಿ ಕೆಳಗೆ ಇಳಿಯತೈತಿ ಹೌದು, ಹರಿಚಂದ್ರ. ಹಿಂಗ ಹಿಂಗ ಮಾಡ್ಕೊಂಡ್ ಕೂತ ಕರೆಕ ಕಟ್ಬಾರ ಅಯ್ಯೋ ಬರಂಗಿಲ್ಲ ಅಂತ ಫುಲ್ ಇಳಿದಿತ್ತ ನಮ್ ರಾಂಪುರ ತಿಮ್ಮಾಪುರ ಬಸವನಗರ ತಾಂಡೆ ಎಲ್ಲಾ ಹುಡುಗರು ಕುಂತಾರ ಬಂದು ಹೋಗ್ಯಾರ ಮತ್ತ ಅವರೆಲ್ಲ ನಮ್ಮ ಅಣ್ತಮ್ರಿ ಇದ್ದಂಗ ಈಗಿನ ಯಾರು ಅಣ್ತಮ್ ನೋಡ್ ಅಣ್ಣ ನೋಡಲಿ ತಾಜಾ ನಾನು ಅಗದಿ ತಾಜಾ ನಮ್ದು ನೋಡಿ ಅಲ್ಲ ನಮ್ದು ನೋಡಿ ಇಬ್ಬರದು ನೋಡಿ ಅವನೇ ಎದ್ದೈತಿ ಮತ್ತೆ ಎದ್ದಿರ್ಬೇಕ ಹಿಂಗ್ ಮಾಡಿಲ್ಲಲ್ಲ ನಿನಗೆ ಏನ್ ಮಾಡಿದ್ವಿ ಡ್ಯಾನ್ಸ್ ನೀ ಏನ್ ಮಾಡ್ತೀನಿ ನನಗೆ ನಾನ ಮಾಡೋದಿಲ್ಲ ಯವ್ವ ಒಂದು ಸಲ ಕೊಟ್ಟು ಬದುಕನ ಬಿಡುವುದಿಲ್ಲ ಹೆಂಗರ ಜಾತಿ ಮಗ ಅಲ್ಲ ಮಾತಿನ ಹಗರಿಲ್ಲ ನಿಮ್ಮ ಪಾದನಲ್ಲ ಯಾರ ಹಂಚಿಕೆ ನನಗಿಲ್ಲ सिगरेट का मजा नंबर का नीचे लड़की का मजा कंबल का नीचे दासा ಭಕ್ತ ಕನಕದಾಸ ಪುರಂದರ ದಾಸ ಹರಿಯ ದಾಸನಾದರೆ ಬಟ್ ಈ ದಾಸ ಅಮಾಯಕರ ದಾಸ ಬಡವರ ದಾಸ ದಿನದಲಿತವರನ್ನು ಉದ್ಧಾರ ಮಾಡುವ ದಾಸ ನಾನು ಬಡವನಲ್ಲ ಇನ್ನೊಬ್ಬರ ಹತ್ತಿರ ಕೈ ಚಾಚೆ ತಿನ್ನುವವನೂ ಅಲ್ಲ ನಾನೊಬ್ಬ ದೊಡ್ಡ
ಶ್ರೀಮಂತರ ಮಗ ನಮ್ಮ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ಶ್ರೀಮಂತಿಕೆನೆ ಲಪಟಾಯಿಸಿ ಸರ್ವ ಆಸ್ತಿಯ ಮೇಲೆ ಕುಬೇರನಾಗಿ ಆಡಂಬರದ ಮೇಲೆ ಮೆರೆತಿರೋ ಕುನ್ನಿ ನೀನು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಸರಿ ನಿನ್ನನ್ನು ಪತ್ತೆ ಹಚ್ಚಿ ಪರ್ಮನೆಂಟ್ ಆಗಿ ಪರಮಾತ್ಮನ ಪಾದಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ದೇವದಾಸನೇ ಅಲ್ಲ. ನಮಸ್ಕಾರ ದಾಸ. ವಿಜಯ, ಓ ಅಪರೂಪಕ್ಕಾಗಿ ಈ ದಾಸನ ಭೇಟಿಗೆ ಬಂದೆ. ಹಾಗೇನಿಲ್ಲ ದಾಸ, ಒಂದು ವಾರದಿಂದ ಬೆಂಗಳೂರಿನಲ್ಲಿ ಪೊಲೀಸ್ ಎಂಟ್ರಿ ಕರೆದಿದ್ದರು. ಅಲ್ಲಿಗೆ ಹೋಗಿ ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲ್ ಅಲ್ಲಿ ಪಾಸ್ ಆದೆ. ಆದರೆ ಯಾಕೋ ವಿಜಯ, ಮುಂದೇನಾಯ್ತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ಲಂಚ ಕೇಳಿದರು ದಾಸ. ಬಡವನಾದ ನನಗೆ ಅಷ್ಟೊಂದು ಹಣ ಕೊಡೋದಕ್ಕೆ ಆಗೋದಿಲ್ಲವೆಂದು ಅದಕ್ಕೆ ಕತ್ತೆ ಹಿಡಿದು ಹೊರ ನೂಕಿದರು ದಾಸ. ಬಡವನಾದರೂ ಆಗಲಿಲ್ಲ. ಇಷ್ಟು ಕಷ್ಟಪಟ್ಟು ಓದಿದ ಮೇಲೆ ಬರಲು ಸಾಧ್ಯವಿಲ್ಲ ಎಂದು ತಿಳಿದು ಸಾಯುವ ನಿರ್ಧಾರ ಮಾಡಿದ್ದೇನೆ ದಾಸ. ವಿಜಯ, ಈ ದಾಸನ ಮುಂದೆ ಸಾವಿನ ಶಬ್ದ ಎತ್ತಬೇಡ. ಸಾಯಬೇಕಾದರೂ ನಿನ್ನಂತ ನಾಲೆಜ್ ವಿದ್ಯಾರ್ಥಿ ಅಲ್ಲ. ನಿನ್ನಿಂದ ಲಂಚ ಕೇಳಿ ಹೊರ ತಳಿದನಲ್ಲ ಆ ಹರಾಮ್ಕೋರ್ ಸಾಯಬೇಕು. ವಿದ್ಯೆ ಕಲಿಯುವುದಕ್ಕೆ ಕಾಸು ಇಲ್ಲದಾಗ ಕಂಡವರ ಹತ್ತಿರ ಕೈ ಒಡ್ಡಿ ಒಳ್ಳೆಯ ಸ್ಥಾನ ಪಡೆದು ಸಮಾಜಕ್ಕೆ ಒಳ್ಳೆಯ ಪ್ರತಿಷ್ಠೆ ಕಲಿಸಬೇಕೆಂದು ನಿನ್ನಂತ ಬಡ ವಿದ್ಯಾರ್ಥಿಗಳಿಂದ ಲಂಚ ಕೇಳಿದಲ್ಲ ಆ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಸಾಧ್ಯವಿಲ್ಲ ದಾಸ. ಈಗಾಗಲೇ ಅದೇ ಸೀಟಿಗೆ MLA MP ಅಷ್ಟಲ್ಲದೆ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರ ಕೇಳೋಕ್ಕಿಂತ ಹೆಚ್ಚಾಗಿ ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ. ವಿಜಯ, ಈ ದಾಸನಿಗೆ ಅಸಾಧ್ಯವೆನ್ನುವುದು ಯಾವುದೂ ಇಲ್ಲ. ಹೆಬ್ಬಟ್ಟಿನ MLA, ರಟೈಕ ಕಲಿತ MP ಇವರೆಲ್ಲ ಕೇಳಿದಷ್ಟು ಲಂಚ ಕೊಟ್ಟು ನೌಕರಿಗೆ ಸೇರಿ ಅಧಿಕಾರಿ ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಯಾರಪ್ಪನ ಮನೆಯ ದುಡ್ಡನ್ನು ಕೊಟ್ಟು ಮಕ್ಕಳಿಗೆ ನೌಕರಿ ಕೊಡಿಸುತ್ತಿದ್ದಾರೆ. ಬಡವರ ದುಡ್ಡು, ರೈತರ ದುಡ್ಡು, ಅಮಾಯಕರ ದುಡ್ಡು. ರೈತರಂತೆ ಕಷ್ಟಪಟ್ಟು ದುಡ್ಡನ್ನು ಗಳಿಸಿದ್ರೆ ಗೊತ್ತಾಗುತ್ತಿತ್ತು ದುಡ್ಡಿನ ಬೆಲೆ ಏನು ಅಂತ. ವಿಜಯ, ಧೈರ್ಯವಾಗಿ ನೀನು ಮನೆಗೆ ಹೋಗು. ಅವನ್ಯಾವ ಅಧಿಕಾರಿ ಎಂದು ತಿಳಿದು ನಿನಗೆ ಭೇಟಿಯಾಗುತ್ತೇನೆ. ಆಯ್ತು ದಾಸ, ನೀನು ಆ ಅಧಿಕಾರಿಗೆ ಒಂದು ಸಾರಿ ಭೇಟಿಯಾಗಿ ಆ ನೌಕರಿ ನನಗೆ ಕೊಡಿಸಿದರೆ ನೀನೇ ನನ್ನ ಭಾಗದ ದೇವರೆಂದು ತಿಳಿದುಕೊಳ್ಳುತ್ತೇನೆ. ಆಯ್ತು ವಿಜಯ, ಹೋಗಿ ಬಾ. ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬಂದೇ ಬರುತ್ತದೆ. ಅಧಿಕಾರಿ ಕಂಡವರಿಂದ ಲಂಚ ನೋಡಲು ಬಡ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಿ ಶ್ರೀಮಂತರ ಮಕ್ಕಳಿಂದ ಸುಪ್ಪತ್ತಿಗೆಯ ಮೇಲೆ ಕುಳಿತು ಸುಬೇದಾರನಾಗಿ ಮೆರೆತಿರುವ ಅಧಿಕಾರಿ ಇಂದಿನಿಂದ ಈ ದಾಸನ ಕೈಯಲ್ಲಿ ಆಗಬೇಕು ಬೀದಿ ಬಿಕಾರಿ. ಇದೇ ಈ ದಾಸನ ಸಿಂಹದ ಶಿಕಾರಿ. ಬರುವೆ ಅಧಿಕಾರಿ, ನಿನ್ನ ಜೀವ ತೆಗೆದು ಪರಲೋಕಕ್ಕೆ ಪರಾರಿ.
ಈ ದೇವೇಗೌಡನ ದರ್ಪದ ಮಾತಿಗೆ ದಿಕ್ಕು ತಪ್ಪಿ ತತ್ತರಿಸಿ ಹೋಗಬೇಕು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು. ಅಂದಾಗ ಈ ಗೌಡನ ದುಡ್ಡಿನ ದರ್ಬಾರದ ಮುಂದೆ ಯಾವನಾದರೂ ತಲೆ ಎತ್ತಿ ಮಾತನಾಡಲು ಸಾಧ್ಯವೇ ಈ ಧರೆಯ ಮೇಲೆ? ಒಂದು ವೇಳೆ ನನ್ನ ಸಿಲ್ಲಿನ ಆಟದ ಮುಂದೆ ಯಾವನಾದರೂ ತಲೆ ಎತ್ತಿ ಎದೆಯುಬ್ಬಿಸಿ ಬಂದರೆ ಆ ಎದುರಾಳಿಯ ತಲೆಬುರುಡೆಯನ್ನು ನನ್ನ ಬಂದೂಕಿನ ಬಾಯಿಗೆ ಮಾಡಿ ರಕ್ತದ ತಾರಂಜನ್ನು ಕಡಲಿನಂತೆ ಹರಿಸದಿದ್ದರೆ ನನ್ನ ಹೆಸರು ಗೌಡನೆಂದು ಗೌರವದಿಂದ ಮೆರೆದು ಗರತಿಯುರ ಶೀಲವನ್ನು ಹರಿದು ತಿನ್ನುವ ಗರ್ವದ ಗೌಡ ದೇವೇಗೌಡನೇ ಅಲ್ಲ. ಹೊತ್ತನೆ ಹೊರ ಪಟ್ಟನೆ ಶಾಪ ಎಂದು ತಪ್ಪಲ್ಲ. ಅಣ್ಣ, ಬಡವರನ್ನು ಬರೆದು ಬಂಡವಾಳ ಬಂಧಿಸಿಕೊಂಡಿರುವ ಈ ಗೌಡರ ಮನೆತನದ ಮೇಲೆ ಯಾವನಾದ್ರೂ ಕಿಡಿಗಡಿ ಕಿಚ್ಚು ಹಚ್ಚಲು ಬಂದರೆ ಹುಚ್ಚಂತ ಕೊಚ್ಚ ಹಾಕಿ ಮನಸ್ಸಿಚ್ಚೆಂದು ಬೆರೆಯೋದೇ ಈ ಗೌಡರ ಕಾರ್ಯ. ಈ ದೈತ್ಯ ಗುಣದ ದೇವೇಗೌಡನ ಗುಣ ಆ ದರಿದ್ರ ಜನತೆಗೇನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಾಮ ಹೊಡೆಯುತ್ತಾ ಬಿದ್ದರೆ ಆ ಬಡಪಾಯಿಗಳ ಪ್ರಾಣ ಪಾವನವಾಗುವುದು ಇಲ್ಲ. ಕಿಲಾಡಿ ನಾವೆಂದು ಗಲಾಟೆ ತೋರಿಸಲು ಬಂದರೆ ಗಲಾಟೆ ಮಾಡದೆ ಗಪ್ಚುಪ್ಪಾಗಿ ಕಳಿಸಿ ಬಿಡೋಣ ಗಗನ ಯಾತ್ರೆಗೆ. ಅದಕ್ಕೇನಂತಣ್ಣ, ಮೊನ್ನೆ ನಿಂಗಪ್ಪನದ ನೆಗರಾಡಿ ವೀರಪ್ಪನದ ವೀರಪ್ಪ ತೋರಿಸಲು ಬಂದ ಆ ಬ್ಲೇಡ್ ಬತ್ತಿರನ್ನು ಆಡು ಹೋಗಲೇ ಅಡ್ಡಡ್ಡ ಕತ್ತರಿಸಿ ಕೊಲೆ ಮಾಡಿದೆ. ನರಸತ್ತ ಶಂಡರಂತೆ ನೋಡ್ತಿದ್ದ ಈ ನಮ್ಮೂರ ಜನ ಯಾವನೇ ಒಬ್ಬನೇ ಒಬ್ಬ ಬಂದು ಈ ದೇವರಾಜನನ್ನು ತಡೆಯಲಿಲ್ಲ, ಮುಂದೆ ತಡೆಯೋದು ಇಲ್ಲ. ತಡೆಯುವುದು ಅಷ್ಟೇ ಅಲ್ಲ ದೇವರಾಜ್, ನಿನ್ನ ಬಗ್ಗೆ ಯಾವುದೇ ಅಧಿಕಾರಿಗಾದರೂ ಸುಳಿವು ಕೊಟ್ಟರೆ ಸುಳಿದಾಡಲು ಸಹಿತ ಜಾಗವಿಲ್ಲ ಈ ಗೌಡನ ಅಂಡರಿನಲ್ಲಿ. ನಾ ಮಾಡಿದ್ದೇ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಪಟತನದ ಕುತಂತ್ರಕ್ಕೆ ಸಿಲುಕಿಸಿ ಕರಾಳ ರಾತ್ರಿಯನ್ನು ಅವರ ಜೀವನಕ್ಕೆ ತಂದು ತೋರಿಸಿದ ಬಿಡಲಾರೆ ಆ ಬಡ ಬಾಯಿಗಳಿಗೆ ಯಮನ ದಾರಿ. ಹೌದಣ್ಣ, ಹೆದರಿದರೆ ಹೆದರಿಸುವ ಜನ, ಎದ್ದು ನಿಂತರೆ ತಿರುಗಿ ಹೋಗುವ ಜನ ತುಂಬಿ ತುಳುಕುತ್ತಿರುವ ಈ ಸಮಾಜದಲ್ಲಿ ನಾವೇಕೆ ಸಂಪನ್ನರಾಗಿ ಬಾಳಬೇಕು? ನಮ್ಮ ಸೇಡಿಗೆ ಸವಾಲು ಹಾಕಿ ಎದೆ ಎಬ್ಬಿಸಿ ಚಳಕು ಕಿಡಿ ಕಾರುವ ಕಾಡು ವೈರಿಯನ್ನು ಬಗೆದು ಬಟ್ಟರಾಗಿ ಬಾಳಬೇಕು ಈ ಬಲ್ಲಿಗ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅನ್ನ ಇಲ್ಲದವರಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವರಿಗೆ ದುಡ್ಡು ಕೊಟ್ಟು, ಕಷ್ಟದಲ್ಲಿರುವವರಿಗೆ ಕರುಣೆ ತೋರಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡರ ಮನೆತನದ ಮೇಲೆ ಯಾವುದಾದರೂ ಬೀದಿಯ ನಾಯಿ ಕೈಯನ್ನು ಬೊಗಳಲು ಬಂದರೆ ಅದಕ್ಕೆ ಮಪ್ಪು ಹಿಡಿಸಿ ಮರಣ ಪತ್ರ ಕೊಟ್ಟು ಕಳಿಸುವುದು ಈ ದೇವೇಗೌಡರ ಕೆಪಾಸಿಟಿ. ಅಪ್ಪ
ಯಾಕೆ ಮರ್ಗ ಸಾಲ ವಸೂಲಿ ಮಾಡಿಕೊಂಡು ಬರುತ್ತನೆಂದ ಹೋದ ನೀನು ದೊಡ್ಡ ಶೂಲವನ್ನು ಹೊತ್ತುಕೊಂಡು ಬಂದಂತೆ ಕಾಣುತ್ತಿದೆಯಲ್ಲ. ಶೂಲ ಹೊತ್ಕೊಂಡು ಅರ್ಥಲ್ರಿ ಗೌಡ, ಶೂಲ ಹೊತ್ಕೊಂಡು ಅರ್ಥಲ್ರಿ ಗೌಡ. ಆ ಧರ್ಮ ನಿಂತು ನಮ್ಮ ಗೌಡ ಸಾಲ ಕೊಡ್ತೀವೋ ಇಲ್ಲೋ ಏನೋ ಮನೆ ಕಿಲಿ ಹಾಕೊಂಡು ಅಂತ ಹೇಳಿ ಆ ಶಂಕರ ಮನೆ ಕಿಲಿ ಹಾಕೊಂತ ಹೇಳಿ ಹೆದರ್ಸಿ ಮನ್ಯಾಗ ಸಾಮಾನು ಹೊರಗೆ ಹಾಕಾಕತ್ತಿದ್ದಂಗ ಅಷ್ಟೊತ್ತಿಗೆ ಬಂದ ನೋಡ್ರಿ ಆ ಶಂಕರ. ಶಂಕರ? ಯಾವ ಶಂಕರ? ಅವನ್ರಿ ಆ ಶಿವರತನ ಶಂಕರ ಬಂದವನ. ಅದೇ ಮುರಿಯ ಮಳಿ ಇಲ್ಲ ಬೆಳಿ ಇಲ್ಲ, ರೈತರ ಸಾಲ ಕೊಡಂದ್ರೆ ಎಲ್ಲಿಂದ ಕೊಡ್ಬೇಕಂತ ಹೇಳಿ ಬೇದಾಡಿ ಬಡಾಕ್ ಬಂದ್ರಿ ಆ ಮಗ. ಏನು ಒಂದು ಹೊತ್ತು ಕೂಲಿಗೂ ಗತಿ ಇಲ್ಲದೆ ಕಂಡವರ ಹತ್ರ ತಿರುಪತಿ ತಿನ್ನುವ ತಿರುಕ ನನ್ನ ಮಗ ನಿನ್ನ ಮೇಲೆ ಕೈ ಮಾಡುವ ಬಂದನೆ. ಕೈ ಮಾಡುದಷ್ಟಲ್ರಿ ಗೌಡ್ರ, ಇನ್ನೂ ಸ್ವಲ್ಪ ಅಲ್ಲೇ ನಿಂತಿದ್ರ ನಮ್ ಕೈ ಕಾಲ್ಸಕ್ ಮುರಿದು ಕೈಯಾಗ ಕೊಡ್ತಿದ್ದನ್ರಿ ಆ ಶಂಕರ. ಕೋಣ ಏ ಮುರಿಗ, ಕಂಡರ ಹೊಲದಲ್ಲಿ ಮೇಯ್ದು ಕೊಪ್ಪೇರಿದ ಕೋಣ ಕೊನೆಗೆ ಸುಣ್ಣದ ನೀರು ಕುಡಿದು ತನ್ನ ಘಟ ಕಳೆದುಕೊಳ್ಳುವುದು. ಅದರಂತೆ ನಮ್ಮ ಮನೆಯನ್ನ ಅನ್ನವನ್ನು ಉಂಡು ನಮಗೆ ಮಿಂಡುಗಾರಿಕೆ ಮಾತನಾಡು ಬಂದರೆ ಆ ಶಂಕರ ರುಂಡವನ್ನೇ ತೆಗೆದು ಮುಂಡವನ್ನೇ ಬೇರ್ಪಡಿಸಿ ಬಿಡುತ್ತೇನೆ. ಬೇಡ ದೇವರಾಜ್ ಬೇಡ, ಇಷ್ಟು ಬೇಗ ಆ ಶಿವಶಂಕರನ್ನು ಸಾಯಿಸುವುದು ಸರಿಯಲ್ಲ. ಯಾಕೆಂದರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿಯನ್ನು ನನ್ನ ಕಬ್ಜಾದಲ್ಲಿಟ್ಟು ಸತ್ತು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿ ಸಹಿತ ಈಗ ಆ ಶಿವನ ಹೆಸರಿನಲ್ಲಿದೆ. ಅದಕ್ಕೆ ಹೇಗಾದರೂ ಮಾಡಿ ಮೋಸದಿಂದ ಸಹಿ ಹಾಕಿಸಿಕೊಂಡು ಆನಂತರ ಎತ್ತಿ ಹಾಕೋಣ ಆ ಬಕಬಕ್ಷಿಗಳನ್ನ. ಅಣ್ಣ, ಆ ಬಡ ಭಿಕಾರಿಯ ಸಹಿ ಹಾಕಿಸಿಕೊಳ್ಳೋದು ಎಷ್ಟೊತ್ತಿನ ಮಾತು. ಈಗಲೇ ನಾನು ಒಂದು ಮಾತು ಹೇಳಿದ್ರೆ ಸಾಕು, ನೇರವಾಗಿ ಆ ಬಡ ಶಿವಶಂಕರ ಮನೆಗೆ ಹೋಗಿ ಒತ್ತು ಎಳೆದುಕೊಂಡು ಸಹಿ ಹಾಕಿಸಿಕೊಂಡು ಬರುತ್ತೇನೆ. ನೋಡಿದೆ ರಾಜ್, ಬೆಳ್ಳಿಗೆ ಬೆಂಕಿಯ ಕಾವು ಕೊಟ್ಟಾಗಲೇ ಅದು ಕರಗಿ ತೂಕವಾಗುತ್ತದೆ. ಅದರಂತೆ ಸಾಲದ ಮೇಲೆ ಸಾಲವನ್ನು ಕೊಟ್ಟು ನುಂಗಲಾರದ ತುತ್ತಾಗಿ ಸಾಲದಕ್ಕೆ ಸಿದ್ಧವಾದಾಗ ಅದೊಂದು 10 ಎಕರೆ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಂಡು ತೀರಿಯ ಭಿಕಾರಿಯತೆ ಅಲಿದಾಡಿಸಿದಾಗಲೇ ಈ ದೇವೇಗೌಡನ ಆತ್ಮಕ್ಕೆ ಶಾಂತಿ. ಅಲ್ಲಿಯವರೆಗೂ ನೀನು ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೋ. ಆಯ್ತಣ್ಣ, ನೀ ಹೇಳಿದ ಹಾಗೆ ನಾನು ತಾಳಿಕೊಂಡು ಹೋಗುತ್ತೇನೆ. ಆದರೆ ನನ್ನ ತಾಳ್ಮೆಯನ್ನು ಪರೀಕ್ಷಿಸಿ ತಾಳಿಕೊಂಡು ನನ್ನ ತಾಳ್ಮೆ ಕಟ್ಟಡವನ್ನೇ ಕೇಳಿವೆ. ಮುಂದೆ ಅಡಿಯಿಡಲು ಬಂದರೆ ಇದೇ ಕಣ್ಣಿಂದ ಸುಟ್ಟು ಬಿಡುತ್ತೇನೆ ಆ ಶಿವಶಂಕರನ್ನು. ಅಪ್ಪ ದೇವರಾಜಪ್ಪ, ನಮ್ಗ ಮಳೆ ಬುದ್ಧಿ ಸ್ವಲ್ಪ ಕಡಿಮೆ. ಯಾಕಂದ್ರ ನಿಮ್ಮ ಅಣ್ಣಕ್ಕಿಂತ ಸಣ್ಣವಲ್ಲ, ಬರೇ ಸಣ್ಣ ಬುದ್ಧಿನ ಒಂದಿವ್ಸ ಅವಸರ ಮಾಡಕ್ ಹೋಗ್ಬೇಡ್ರಿ. ದೊಡ್ಡ ಗೌಡ್ರ ಹೆಂಗ್ ಹೇಳ್ತಾರ ಅಂತ ಕೇಳ್ರಿ. ಹೌದು ದೇವರಾಜ್, ಸುತ್ತು 10 ಹಳ್ಳಿಯ ರೈತರ ಆಸ್ತಿಯ ಪತ್ರ ನನ್ನ ಕೈಯಲ್ಲಿ ಸಿಕ್ಕಿವೆ ಎಂದಾಗ ಯಾರ ಆಸ್ತಿಯನ್ನು ಹೇಗೆ ಹೊಡೆಯಬೇಕೆಂಬುದು ನಿನಗೆ ತಿಳಿಯದು. ಮಾತಿನಲ್ಲಿ ಮರುಳು ಮಾಡಿ, ಹಣದಲ್ಲಿ ಹಾಸಿಗೆ ಹಾಸಿ, ಗುಣದಲ್ಲಿ ದೊಡ್ಡವರನ್ನೇ ಕಂಡು ಕೊನೆಗೆ ಹಚ್ಚಬೇಕು ಅವರ ಮನಕ್ಕೆ ಬೇಲೆಯನ್ನು. ಅಂದಾಗ ನಾವು ಮಾಡುವ ಕಾರ್ಯ ಸಫಲವಾಗಲು ಸಾಧ್ಯ. ಗೌಡ ದೇವಗೌಡ, ಕಾರ್ಯ ಮುಗಿಸಿದ್ದು ಬೇಡ್ರಿ, ಇನ್ನೂ ಸ್ವಲ್ಪ ಅಲ್ಲೇ ನಿಂತ್ರ ಕೈ ಮಾತಾಡೋ ಕಾರ್ಯ ಮುಗಿಸಿದ್ ಬೇಡ್ರಿ. ಅದು ಏನೊಂದು ಮೊದಲು ಮಾಡಿ ಆನಂತರ ಮಾತಾಡ್ಕೊಂಡು ನೀವು ಅಂತ ಹೋಗೋಣ ನಡ್ರಿ. ಹಕ್ಕಿಗಳ ಹಾರಾಟ ಕಾಣದೆ ಬಹಳ ದಿನವಾಯಿತು. ಅದರೊಡನೆ ನಾವು ಹಾರಾಡಿ ಮಜಾ ಪಡೆಯೋಣ. सिगरेट का मजा नंबर के नीचे, लड़की का मजा कंबर के नीचे. चल मुर्गा जाएंगे.
ಸದಾ ಇದೆ ತಂದೆ. ಅದಕ್ಕೆ ಶಿಶುವಿನಂತೆ ಬೆಳೆದು ನೀರಿಲ್ಲದ ಹತ್ಯೆಯಾಗುತ್ತಿರುವ ಈ ರೈತನ ಪೈರಿಗೆ ಮಳೆಯಾಗಿ ಈ ಭೂಮಿ ತಾಯಿಯನ್ನು ತಂಪುಗೊಳಿಸಿದ್ದಲ್ಲದೆ ನಮ್ಮಂತ ರೈತರನ್ನು ಕೂಡ ಆನಂದ ಸಾಗರದಲ್ಲಿ ತೇಲಿಸಿದೆ ತಂದೆ, ಆನಂದ ಸಾಗರದಲ್ಲಿ ತೇಲಿಸಿದೆ. ದೇವಾ, ನಮ್ಮಂತ ಬಡ ರೈತರು ಬಾಳಿ ಬದುಕಬೇಕಾದರೆ ಈ ನಿನ್ನ ಕರುಣೆ ಸದಾ ನಮ್ಮ ಮೇಲೆ ಇರಲಿ ತಂದೆ, ಸದಾ ನಮ್ಮ ಮೇಲೆ ಇರಲಿ. ಅಣ್ಣ ಅಣ್ಣ. ಓ ನಿರ್ಮಲ, ಯಾಕಮ್ಮ ಈ ಬಿಸಿಲಿನ ಹೊತ್ತಿನಲ್ಲಿ ಹೊಲಕ್ಕೆ ಬಂದಿರುವಲ್ಲ? ಅಣ್ಣ, ನಿಮಗೆ ಬುದ್ಧಿ ಕಟ್ಟಿ ಶಂಕರಣ್ಣನ ಕೈಯಲ್ಲಿ ಕೊಟ್ಟು ಕಳಿಸಬೇಕಂದ್ರೆ ಅವನು ಯಾಕೂ ಇವತ್ತು ಮನೆಗೆ ಬರ್ಲಿಲ್ಲ. ಅದಕ್ಕೆ ನಾನೇ ಕೊಟ್ರಾಯ್ತಂತ ಬಂದೆ ಅಣ್ಣ. ಹುಚ್ಚಮ್ಮ, ನಾನು ಮನೆಯಿಂದ ಬರುವುದಕ್ಕಿಂತ ಮುಂಚೆ ನಿನಗೇನಾದ್ರೂ ಬುದ್ಧಿ ಕಟ್ಟಿಕೊಂಡು ಬಾರಂತ ಏನಾದ್ರೂ ಹೇಳಿದೇನಮ್ಮ? ಕಲ್ಲು ಮುಳ್ಳು ತುಂಬಿದ ಈ ಬೀದಿಯಲ್ಲಿ ಭರದಿಂದ ಬಡಿಯುವ ಆ ಬಿಸಿಲಿನ ಭವತಾಪಕ್ಕೆ ನಿನ್ನ ಮುದ್ದಾದ ಮುಖ ಹೇಗಾಗಿದೆ ನೋಡಮ್ಮ. ಬಾರಮ್ಮ, ಆ ಗಿಡದ ನೆರಳಿಗೆ ಕುಳಿತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೋ. ಅಣ್ಣ, ನಿಮ್ಮ ತಂಗಿಯಾಗಿ ಹುಟ್ಟಿ ಬರೋದಕ್ಕೆ ಅದ್ಯಾವ ಜನ್ಮದ ಪುಣ್ಯ ಮಾಡಿದ್ದೀನೋ ಏನೋ. ನೀವು ತೋರಿಸತಕ್ಕಂತ ಪ್ರೀತಿ, ವಾತ್ಸಲ್ಯ, ಮಮತೆ, ಗೌರವವನ್ನು ನೋಡಿದರೆ ಈ ಶ್ರೀಮಂತರ ಮನೆಯಲ್ಲಿ ಇಂಥ ಸೌಭಾಗ್ಯ ನನಗೆ ಸಿಗುತ್ತಿರ್ಲಿಲ್ಲ ಅಣ್ಣ, ಸಿಗುತ್ತಿರ್ಲಿಲ್ಲ. ತಂಗಿ ನಿರ್ಮಲ, ಶ್ರೀಮಂತರನ್ನು ಯಾಕೆ ಹೋಲಿಕೆ ಮಾಡುತ್ತೀಯಮ್ಮ ನಮ್ಮನ್ನು? ಶ್ರೀಮಂತರು ತಮ್ಮ ಅಕ್ಕ ತಂಗಿಯರನ್ನು ಹೊರಗೆ ಕಳುಹಿಸದೆ ಒಳಗೆ ಅಂದದ ಅರಿಗಿಣಿಯಂತೆ ಮುದ್ದಾಗಿ ಸಾಕಿ ಬೆಳೆಸಿರ್ತಾರಮ್ಮ. ಅದು ನಮ್ಮಂತ ಕಡು ಬಡವರಿಂದ ಸಾಧ್ಯವೇನಮ್ಮ? ಒಂದು ಕೊಡ ನೀರು ಬೇಕಾದರೂ ನೀನೇ ಹೋಗಿ ತರುವುದಿಲ್ಲೇನಮ್ಮ? ಅಂದಾಗ ಆ ಶ್ರೀಮಂತರಿಗೂ ನಮಗೂ ಬಹಳ ವ್ಯತ್ಯಾಸಮ್ಮ, ಬಹಳ ವ್ಯತ್ಯಾಸ. ಇಲ್ಲಣ್ಣ, ನಿನ್ನ ತಂಗಿ ನಡೆದು ಬಂದ್ರೆ ಕಾಲು ಸವಿಯುತ್ತವೆ. ಈ ನಿನ್ನ ತಂಗಿಯನ್ನು ಬಾಳು ಹೊತ್ತು ನೋಡಿದ್ರೆ ನೀ ನಿನ್ನ ತಂಗಿಯ ಕಣ್ಣೇ ಮಂಜಾಗಬಹುದೆಂದು ಬಹು ಅಕ್ಕರೆಯಿಂದ ಬೆಳೆಸಿದ ಈ ನಿಮ್ಮ ತಂಗಿಯ ಪಾಲಿಗೆ ಆ ಶ್ರೀಮಂತರಕ್ಕಿಂತ 1000 ಪಟ್ಟು ನೀವೇ ಮೇಲನ್ನ, ನೀವೇ ಮೇಲು. ಸಾಕ್ ಬಿಡಮ್ಮ, ಈ ನಿನ್ನ ನಂದಿರನ್ನು ಹೊಗಳಿದ್ದು. ಈ ಹೊಗಳಿಕೆ ಹೆಚ್ಚಾದರೆ ಒಂದು ವರವನ್ನು ನೋಡಿ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಡುತ್ತೇವಮ್ಮ. ಅಣ್ಣ, ನಾನೇನಾದ್ರೂ ಮಾತನಾಡುವಾಗ ಈ ಮದುವೆ ಸುದ್ದಿಯನ್ನು ಯಾಕೆ ತೆಗೀತೀಯ ನೀನು? ಸಾರಿ ಅಮ್ಮ ತಂಗಿ, ಮುದ್ದಾದ ಹೂವಿನಂತೆ ಅರಳಿರುವ ಈ ನನ್ನ ತಂಗಿಯ ಮುಖದಲ್ಲಿ ಸ್ವಲ್ಪ ಕೋಪ ಭರಿಸಲೆಂದು ಹಾಗೆ ಮಾತನಾಡಿದೆ ಅಮ್ಮ. ಹಾ ನೋಡಮ್ಮ, ನಾನು ದೇವೇಗೌಡರ ಹೊಲಕ್ಕೆ ಹೋಗಿ ಒಂದು ಕೊಡ ನೀರು ತರ್ತೇನಮ್ಮ. ತದನಂತರ ಇಬ್ಬರು ಕೂಡಿ ಆ ಮರದ ನೆಳೆಗೆ ಕುಳಿತುಕೊಂಡು ಊಟ ಮಾಡೋಣ ಅಮ್ಮ. ಆಯ್ತಣ್ಣ, ಬೇಗ ಬಂದ್ಬಿಡಣ. ಎಂತ ಪುಣ್ಯವಂತರ, ಇಂಥವರ ತಂಗಿಯಾಗಿ ಹುಟ್ಟಿ ಬಂದ ನನ್ನ ಜನ್ಮ ಸ್ವಾರ್ಥಕವಾಯಿತು. ಹಲೋ ನಿರ್ಮಲಾ. ಯಾರು? ದೇವರಾಜ? ಯಾಕೆ ದೇವರಾಜ, ಇಲ್ಲಿಗೇಕೆ ಬಂದೆ? ಇದೇನು ನಿರ್ಮಲಾ ಹೀಗೆ ಕೇಳುತ್ತಿರುವೆ? ನಿಮ್ಮ ಮನೆ ಕಡೆ ಹೋದೆ, ಹಕ್ಕಿ ಗೂಡು ಬಿಟ್ಟಿದಂತ ಗೊತ್ತಾಯ್ತು. ಗೂಡು ಬಿಟ್ಟ ಹಕ್ಕಿ ಹೊಲದಲ್ಲಿರುವಂತೆ ಇಲ್ಲಿಗೆ ಬಂದೆ. ನೋಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ನನ್ನ ಅಣ್ಣ ಬೇರೆ ಹೊಲದಲ್ಲಿ ಇದ್ದಾನೆ. ಈಗ ಅವರು ನೀರು ತೆಗೆದುಕೊಂಡು ಬರುವ ಸಮಯವಾಯ್ತು. ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗಿ. ಯಾಕೆ ನಿರ್ಮಲಾ? ಅಂದು ಪ್ರಥಮ ದಿನದಂದು ನಾವು ಕೂಡಿದಾಗ ನೀನೇ ಹೇಳಿದೆಯಲ್ಲ, ಪ್ರೀತಿ ಮಾಡಬಾರದು, ಮಾಡಿದರೆ ಈ ಜಗಕ್ಕೆ ಹೆದರಬಾರದು ಅಂತ. ನೋಡಿ, ಅಂದು ನಾನೇನು ತಿಳಿಯದ ಬುದ್ಧಿಯಲ್ಲಿ ಹೇಳಿದೆ. ಅದನ್ನೇ ನೀವು ಮನಸ್ಸಿನಲ್ಲಿಟ್ಟುಕೊಂಡು ದಿನನಿತ್ಯ ಈ ರೀತಿ ಕಾಟ ಕೊಡುವುದು ತಪ್ಪು. ಕಾಟ? ಇದು ಕಾಟ ಅಲ್ಲ ನಿರ್ಮಲಾ, ನಿನ್ನ ಮೇಲಿನ ಪ್ರೀತಿ. ನೀನೊಂದು ನಿಮಿಷ
ಪುರುಷ ನನ್ನ ಕಣ್ಣಿಗೆ ಕಾಣದಿದ್ದರೆ ಈ ನಿನ್ನ ಪ್ರಿಯಕರ ದೇವರಾಜನ ಪ್ರಾಣವೇ ಹೋದಂತಾಗುವುದು. ಅದಕ್ಕೆ ನಿನ್ನ ಭೆಟ್ಟಿಗಾಗಿ ಭಕ್ಷಿಯಂತೆ ಬಾಯಾರಿ ಬಂದೆ ಈ ನಿನ್ನ ಅಂದವನ್ನು ಚುಂಬಿಸಬೇಕೆಂದು. ಬೇಡ ದೇವರಾಜ, ಬೇಡ. ನಾವು ಮಾಡುವ ಕಳುವಿನ ಪ್ರೀತಿ ಈ ಸಮಾಜಕ್ಕೆ ಗೊತ್ತಾಗಿ ಕೊನೆಗೆ ನನ್ನ ಅಣ್ಣಂದಿರಿಗೆ ಗೊತ್ತಾದರೆ ನನ್ನನ್ನು ಜೀವಂತವಾಗಿಡುವುದು ಅಷ್ಟೇ ಅಲ್ಲ, ಆದರೆ ನನ್ನನ್ನು ಅವರ ಮಾನ ಮರ್ಯಾದೆ ಸಹಿತ ಹಾಳಾಗಿ ಹೋಗುತ್ತದೆ. ಅದಕ್ಕಾಗಿ ದಯವಿಟ್ಟು ಹಿಂದೆ ಮಾಡಿದ್ದನ್ನು ಮರೆತು ನನ್ನನ್ನು ನಿಮ್ಮ ಮನಸ್ಸಿನಿಂದ ಕಿತ್ತು ಹಾಕಿಬಿಡಿ ದೇವರಾಜ. ಅದು ಹೇಗೆ ಸಾಧ್ಯ ನಿರ್ಮಲ? ನಾವು ಕಟ್ಟಿದ ಪ್ರೀತಿಯ ಕಟ್ಟಡ ದೊಡ್ಡ ಒಂದು ಬಂಗಲೆಯಾಗಿ ಬೆಳೆದು ನಿಂತಿರುವಾಗ ಅದನ್ನು ಕೆತ್ತಿ ಹಾಕಿದ್ರು ಕೂಡ ಅದರ ನೆನಪು ನಮಗೆ ಮರುಕಳಿಸದೆ ಬಿಟ್ಟಿದೆ. ನೋಡು ನಿರ್ಮಲ, ನೀನೇನ್ ಹೇಳಿದ್ರು ಸರಿ, ನಾನು ಮಾತ್ರ ನನ್ನ ಜೀವವರೆಗೂ ನಿನ್ನ ಕೈ ಬಿಡೋದಿಲ್ಲ. ನೋಡಿ, ಈ ಪ್ರೀತಿಯ ಬಗ್ಗೆ ಇನ್ನೊಂದ್ಸಲ ಭೇಟಿಯಾದಾಗ ಮಾತನಾಡೋಣ. ನನ್ನನ್ನ ನೀರ್ ತೆಗೆದುಕೊಂಡು ಬರೋ ಸಮಯವಾಯಿತು. ದಯವಿಟ್ಟು ನೀವು ಹೊರಟೋಗಿ ಇಲ್ಲಿಂದ. ನೋಡು ನಿರ್ಮಲ, ನಿನ್ನ ಪ್ರೀತಿಯನ್ನು ಹಂಬಲಿಸಿ ಹಸಿವಿನಿಂದ ಬಂದ ಈ ನಿನ್ನ ಪ್ರಿಯಕರಿಗೆ ಹಾಗೆ ಕಳಿಸುವುದು. ಪ್ರೀತಿ ಪ್ರೇಮವೆಂಬ ಅನುರಾಗ ಮುಡಿಬರಲಿ ನಿನ್ನ ಬಾಯಿಂದ. ರೀ, ಸ್ವಲ್ಪ ನನ್ನ ಮಾತು ಕೇಳಿ. ನನ್ನ ಅಣ್ಣಂದಿರ ಬರುವ ಹೊತ್ತಾಯ್ತು. ಮೊದಲು ನೀವು ಇಲ್ಲಿಂದ ಹೊರಟೋಗಿ. ನಿರ್ಮಲ, ನೀನು ನನ್ನನಿಗೆ ಎಷ್ಟು ಭಯಪಟ್ಟಿರುವೆ? ನಮ್ಮಂತ ಕಳುವಿನಿಂದ ಪ್ರೀತಿ ಮಾಡುವ ಪ್ರಿಯಕರನ್ನು ಕಾಪಾಡೋದಕ್ಕೆ ಆ ದೇವರು ಇದ್ದೇ ಇರುತ್ತಾನೆ. ಹಾಡು ಒಂದನ್ನು, ಈ ನಿನ್ನ ಪ್ರೀತಿಯ ಸವಿಜೆಯನ್ನು ಸವಿದು ನಾನು ಧಾರಾಳವಾಗಿ ಮನೆ ಸೇರುತ್ತೇನೆ. ಅಯ್ಯೋ ದೇವ್ರೆ, ನಾನು ಎಷ್ಟು ಹೇಳಿದ್ರು ನಿಮಗೆ ತಿಳಿತಾ ಇಲ್ಲ. ನನ್ನ ಕಷ್ಟ ನನಗೆ, ನಿಮ್ಮ ಹಠ ನಿಮಗೆ. ಆಯ್ತು, ನಿಮ್ಮ ಇಚ್ಛೆಯಂತೆ ಹಾಡುತ್ತೇನೆ.
ಒನ್ಸ್ ಮೋರ್. ಜನ್ಮದ ಗೆಳತಿ ಶೃಂಗಾರ ಸೀಮೆಯ ಹೊಡತಿ ನಿರ್ಮಲ, ನೋಡಲ್ಲಿ ಆ ಕೆರೆ ಹತ್ತಿರ ನಿಮ್ಮನ್ನ ನೀರು ತೆಗೆದುಕೊಂಡು ಬರುತ್ತಿದ್ದಾನೆ. ನಾನು ಇನ್ನು ಇಲ್ಲೇ ಇದ್ದರೆ ನಿನಗೆ ಅಪಾಯ. ನಾಳೆ ಮತ್ತೆ ಎಲ್ಲಿಯಾದ್ರೂ ಭೇಟಿಯಾಗೋಣ. ನಾನಿನ್ನು ಬರುತ್ತೇನೆ. ಬಾಯ್ ಬಾಯ್. ನಾನು ತಪ್ಪು ಮಾಡಿದೆ. ನಾನು ಮೋಸ ಹೋದೆ. ಅಡಕಿಗೆ ಹೋದ ಮಾನ ಆನೆ ಕೊಟ್ಟರು ಬಾರದೆ ಎನ್ನುವ ಮಾತು ಗೊತ್ತಿದ್ರು ಈ ಹೇಸಿ ಮನಸ್ಸಿನ ಮಾತು ಕೇಳಿ ನಾನು ಮಾನೆಗೆಟ್ಟು ಹೋದೆ. ಒಂದು ವೇಳೆ ನನ್ನ ಅಣ್ಣಂದರಿಗೆ ಈ ವಿಷಯ ಗೊತ್ತಾದರೆ ನನ್ನನ್ನು ಜೀವಂತವಾಗಿ ಉಳಿಸುವುದಿಲ್ಲ ಅವರು. ಆದ್ರೆ ಈ ನನ್ನ ಅಣ್ಣಂದರ ಮಾನ ಮರ್ಯಾದೆ ಉಳಿಯಬಹುದೇ ಈ ಸಮಾಜದಲ್ಲಿ? ನಿರ್ಮಲ, ಯಾಕಮ್ಮ ಈ ಬಿಸಿಲಿನಲ್ಲಿ ಒಬ್ಬಳೇ ಮಾತನಾಡುತ್ತಾ ನಿಂತಿರುವೆಯಲ್ಲ? ಆ ಮರದ ನೆರಳಿಗೆ ಕುಳಿತುಕೊಳ್ಳಬಾರ್ದೇನಮ್ಮ? ಇಲ್ಲಣ್ಣ, ಇದುವರೆಗೂ ಆ ಮರದ ನೆರಳಲ್ಲೇ ಕುಳಿತಿದ್ದೆ. ನೀ ಬರುವುದನ್ನು ಕಂಡು ನಾನು ಎದ್ದು ಬಂದೆ ಅಣ್ಣ. ಹೌದಮ್ಮ, ಬರುತ್ತಾ ದಾರಿಯಲ್ಲಿ ದೇವೇಗೌಡರ ಆಳು ಮಗ ಮಾತನಾಡಿಸುತ್ತಾ ನಿಂತ. ಅದಕ್ಕೆ ತಡವಾಯ್ತಮ್ಮ. ಬಾರಮ್ಮ, ಆ ಮರದ ನೆರಳಿಗೆ ಕುಳಿತುಕೊಂಡು ಊಟವನ್ನು ಮಾಡೋಣ. ನಡೆಯನ್ನ ಹೋಗೋಣ. ಇವನೊಬ್ಬ ದೊಡ್ಡ ಕ್ರಿಮಿನಲ್ ಮ್ಯಾನ್. ಎಂಪಿಗಳ ಸಪೋರ್ಟ್ ಇಟ್ಟುಕೊಂಡು ದೊಡ್ಡ ದೊಡ್ಡ ಎಂಪಿಗಳ ಬೆಂಬಲವನ್ನು ಪಡೆದುಕೊಂಡು ಕೇಳಿದಷ್ಟೇ ಲಂಚ ಕೊಡುವ, ಶ್ರೀಮಂತರ ಮಕ್ಕಳನ್ನು ನೌಕರಿ ಕೊಡಿಸುವ ಇಟ್ ಈಸ್ ಗ್ರೇಟ್ ಕ್ರಿಮಿನಲ್.
ಲೇ ಶರ್ಮಾ, ನಿನ್ನಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡಕ್ಕಾಗದೆ ಕಣ್ಣೀರಿನಿಂದ ಕೈ ತೊಳೆದಿದ್ದಾರೆ. ಕೆಲವರು ಕಷ್ಟಪಟ್ಟು ಓದಿದರು, ನೌಕರಿ ಸಿಗಲಿಲ್ಲವೆಂದು ವಿಷ ಕುಡಿದು ಸತ್ತು ಹೋಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುದಂತೆ ಈ ಧರ್ಮದ ನಾಡಿನಲ್ಲಿ ಬದುಕಬೇಕಾ? ಬರುವೆ ಶರ್ಮಾ, ಹಿಂದೆ ನಿನ್ನ ಕತ್ತನ್ನು ಕೊಯ್ದು ಕೈಲಾಸಕ್ಕೆ ಕಳಿಸಲು. ಯಾರು ನೀನು? ದಾರಿ ಬಿಟ್ಟು ಸೈಡಿಗೆ ನಿಂತು ಸಿಗರೆಟ್ ಸೇರಕ್ಕಾಗಲ್ವಾ ಲೋಫರ್? ಇನ್ನೊಂದು ಸಾರಿ ಲೋಫರ್ ಎಂದು ಹೊಗಳಿದರೆ ನಿನ್ನನ್ನು ಎತ್ತುವುದಕ್ಕೆ ಕಿಲ್ಲರ್ನಾಗಬೇಕಾಗುತ್ತದೆ. ಯಾಕೋ ಎದುರಿಸ್ತೀಯಾ? ನಾನು ಯಾರು ಅಂತ ಸರಿಯಾಗಿ ಕಣ್ಣು ಬಿಟ್ಟು ನೋಡು, ಮಾತಾಡು. ಯಾಕೆ ನೀನೇನು ಸಾಚನ? ಮೊನ್ನೆ ವಿನಾಯಕ್ ನಾಡ್ತಿನಲ್ಲಿ ಕಂಠ ಪೂರ್ತಿ ಕುಡಿದು ಸಪ್ಲೈ ಮಾಡುವ ಯುವತಿಯೊಡನೆಗೆ ಸಂಪರ್ಕ ಇಟ್ಟುಕೊಂಡು ಬೆತ್ತಲೆಯಾಗಿ ಬಿದ್ದು ನನಗೆ ಗೊತ್ತಿಲ್ಲವೇ? ಆವತ್ತೇ ನಿನಗೆ ಸರಿಯಾಗಿ ಸನ್ಮಾನ ಮಾಡಿ ಕೈಯಿಂದ ಮುಟ್ಟಲಾರದ ವಸ್ತುವಿನಿಂದ ಪೂಜೆ ಮಾಡಿ ಬಿಡ್ತಾ ಇದ್ದರು. ಆವತ್ತು ನಿನ್ನ ಟೈಮ್ ಸರಿ ಇತ್ತು. ಸರಿಯಾದ ಟೈಮಿಗೆ ನಾನು ಅಲ್ಲಿಗೆ ಬಂದೆ. ಸೇಫ್ ಆಗಿ ನನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ನಿನ್ನ ಮನೆಗೆ ಬಿಟ್ಟು ಬಂದೆ. ಗೊತ್ತಿದ್ದು ನಾನು ಬಾರುವ ದಾರಿಯಲ್ಲಿ ನಿಂತು ನನಗೆ ಎದುರುವಾದಿಸ್ತೀಯಾ? ಅಂದರೆ ದಾಸ? ದೇವದಾಸನ? ಹೌದು, ಅದೇ ದೇವದಾಸನೇ ಈ ದಾಸ. ಸಾರಿ ದಾಸ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನೀನು ಯಾರು ಅಂತ ತಿಳಿಯಲಾರೆ ನಾನು ಏನೇನೋ ತಪ್ಪು ಮಾತಾಡ್ಬಿಟ್ಟೆ. ಕ್ಷಮಿಸುವುದು ಕಾಯುವುದು ಈ ದಾಸನ ಧರ್ಮ. ಆದರೆ ಆ ಶ್ರೀಮಂತರನ್ನು ಸಲಾ ಮಾಡಲು ಸಣ್ಣನಾಗಿ ಬದುಕುವುದನ್ನು ಬಿಟ್ಟು ಹಾಕಿ ಬಟ್ಟೆ ಹಾಕಿಕೊಂಡು ಅನ್ಯಾಯವನ್ನು ಕಚ್ಚಿ ಹಾಕಿ ಕೆಚ್ಚದೆ ವೀರನಾಗಿ ಬಾಳು. ನಿನಗೆ ಯಾವತ್ತಿದ್ದರೂ ಈ ದಾಸನ ಬೆಂಬಲವಿರುತ್ತದೆ. ಆಯ್ತು ದಾಸ, ನೀನು ಹೇಳಿದಂತೆ ಇನ್ನು ಮುಂದೆ ಬಡವರ ರಕ್ಷಣೆ ಮಾಡುತ್ತೇನೆ. ಬಡ ವಿದ್ಯಾರ್ಥಿಗಳನ್ನು ಓದಿಸಿ ಇನ್ನು ಮುಂದೆ ನಾನು ಒಬ್ಬ PSI ಅಜಿತ್ ಕುಮಾರ್ ಆಗಿ ಒಳ್ಳೆಯ PSI ಆಗುತ್ತೇನೆ. ದೇವ ಜಗತ್ಪಾಲಕನೇ, ಬಡವನೆಂಬ ಪದವನ್ನಾದರೂ ಏತಕ್ಕೆ ಸೃಷ್ಟಿ ಮಾಡಿದೆ ತಂದೆ ನೀನು? ಬಡವನಾದರೂ ಅವಳೆಲ್ಲ ಓದಿ ಶ್ರೀಮಂತರ ಮಕ್ಕಳಿಗಿಂತ ಹೆಚ್ಚಿನ ಅಂಕ ಪಡೆದು ಫಸ್ಟ್ ರ್ಯಾಂಕ್ ಪಡೆದ ನಾನು ಸರ್ಟಿಫಿಕೇಟ್ ಹಿಡಿದು ಅಧಿಕಾರಿಗೆ ತೋರಿಸಲು ಹೋದರೆ ಸರ್ಟಿಫಿಕೇಟ್ ಮುಚ್ಚಿಟ್ಟು ಲಂಚ ಎಷ್ಟು ತಂದಿದ್ದೆ ಎಂದು ಕೇಳುತ್ತಾರೆ. ಅವರ ಕೇಳಿದ ಪ್ರಶ್ನೆಗೆ ಉತ್ತರಿಸದ ಹಾಗೆ ನಿಂತರೆ ಅಲ್ಲೇ ನಿಂತ ಮತ್ತೊಬ್ಬನಿಗೆ ಹೇಳಿ ಕತ್ತು ಹಿಡಿದು ಹೊರನುಕ್ಕುತ್ತಾರೆ. ಇದೇ ರೀತಿಯಾದರೆ ನಮ್ಮಂತ ಬಡವರ ಮಕ್ಕಳು ಎಂದಪ್ಪ ನೌಕರಿಗೆ ಸೇರುವುದು? ನೀನೇ ಹೇಳು ತಂದೆ, ನೀನೇ ಹೇಳು. ಅಣ್ಣ, ಅಲ್ಲಿ ಯಾರೋ ನನ್ನ ಈ ಕಡೆ ಪಾರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇಗ ಅವರಿಂದ ನನ್ನ ಕಾಪಾಡೋಣ. ಯಾರಮ್ಮ ನೀನು? ಯಾರದು ನಿನ್ನನ್ನು ಬೆನ್ನಟ್ಟಿ ಬಂದವರು?
ಗೂಡನ್ನು ಬಿಟ್ಟು ಹಾರಿ ಬಂದ ಹಕ್ಕಿ ಯಾವುದೋ ಗೂಡಿನೊಳಗೆ ಹೋಗಿ ಕುಳಿತುಕೊಳ್ಳಲು ಮೊರೆ ಹೋಗುತ್ತಿದೆಯಲ್ಲ. ಗೌಡ್ರ, ಇದು ಹಕ್ಕಿದಲ್ರಿ ಗೂಡು, ಇದು ಬದಾಮಿ ಗೂಡ ಹಾರಿ ಬಂದೈತಿ. ನೀವು ಆಡಿ ದಾಟಿನ ಗೌಡ್ರಿ, ನೀವು ಈ ಊರಿಗೆ ದೊಡ್ಡವರು. ಈ ಊರಿನಲ್ಲಿ ಏನೇ ತಪ್ಪು ಕೆಲಸ ನಡೆದರೂ ಅದಕ್ಕೆ ನ್ಯಾಯ ನೀಡುವವರು ನೀವೇ ಈ ರೀತಿ ಮಾಡುದು ತಪ್ಪಲ್ವೇ ಗೌಡ್ರಿ? ತಪ್ಪು ಯಾವುದು ತಪ್ಪು ಯಾವುದು ಸರಿ ಅನ್ನೋದು ಈ ದೇವೇಗೌಡನಿಗೆ ಚೆನ್ನಾಗಿ ಗೊತ್ತು. ನೀನು ಸುಮ್ಮನೆ ಹೊರಟು ಹೋಗಬೇಕಂದ. ಸಾಧ್ಯವಿಲ್ಲ ಗೌಡ್ರಿ, ಸಾಧ್ಯವೇ ಇಲ್ಲ. ಒಂದು ಹೆಣ್ಣು ತನ್ನ ಮಾನ ಮರ್ಯಾದೆ ಕಾಪಾಡುವುದಕ್ಕೋಸ್ಕರ ನನ್ನ ಹತ್ತಿರ ಬಂದು ಅಂಗಲಾಚೆ ಬೇಡಿಕೊಂಡೆ ಅಂದರೆ ಈ ಅಬಲೆ ಹೆಣ್ಣು ಮಾತ್ರ ನಿಮಗೆ ಬಿಟ್ಟು ಹೋಗಲಾರೆ. ಈ ದೇವೇಗೌಡನನ್ನು ನೋಡಿದ ತಕ್ಷಣ ಹಾವು ಹೂವಾಗುತ್ತದೆ, ಬೆಂಕಿ ಬೆಣ್ಣೆಯಾಗುತ್ತದೆ, ಶೂರ ಎಂದವರು ಷಂಡರಾಗುತ್ತಾರೆ, ಧೀರ ಎಂದವರು ದೀರ್ಘ ದಂಡ ನಮಸ್ಕಾರ ಹಾಕುತ್ತಾರೆ. ಅಂದಾಗ ಅಷ್ಟೊಬ್ಬ ಬಡ ಬಿಕಾರಿ ನನ್ನ ಮಗ ನೀನು ನನಗೆದರಾಗಿ ಇವಳನ್ನು ಕಾಪಾಡ್ತೀಯಾ? ಕಾಪಾಡುತ್ತೇನೆ ಗೌಡ್ರೆ, ಕಾಪಾಡುತ್ತೇನೆ. ಕಷ್ಟದಲ್ಲಿರೋದಕ್ಕೆ ಕಾಪಾಡುವುದಕ್ಕೆ ಬಡತನದ ಸಿರತನ ಮುಖ್ಯವಲ್ಲ ಗೌಡ್ರೆ, ದಯ ತೋರುವ ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವ ಈ ವಿಜಯನ ಹತ್ತಿರ ಸಾಕಷ್ಟಿದೆ. ನನ್ನ ಪ್ರಾಣ ಕೊಟ್ಟಾದರೂ ಇವಳ ಪ್ರಾಣ ಕಾಪಾಡುತ್ತೇನೆ. ಪ್ರಾಣ ಗಾಳಿ ಇಲ್ಲದೆ ಎಲೆ ಅಲ್ಲಾಡುವು. ಈ ದೇವೇಗೌಡನಿಗೆ ಎದುರಾದರೆ ಈ ಊರ ಜನರ ಉಸಿರು ನಿಲ್ಲುವುದು. ಅಂದಾಗ ಈ ನಿನ್ನ ಪ್ರಾಣವನ್ನು ತೆಗೆಯುವುದೆಂದರೆ ನನಗೆ ಸಕ್ಕರೆಯನ್ನು ತಿಂದಷ್ಟು ಸುಲಭ. ದಿಕ್ಕಿಲ್ಲದವರಿಗೆ ತೋರ್ಲು ಬಂದು ಈ ದೇವೇಗೌಡನ ಗುಂಡಿನ ಆರ್ಭಟಕ್ಕೆ ಸಿಕ್ಕು ತತ್ತರಿಸಿ ಹೋಗಬೇಡ ಮಗನೇ, ಸುಮ್ಮನೆ ಹೊರಟು ಹೋಗು. ತಮ್ಮ ನಿಮ್ ಸ್ವಲ್ಪ ಬುದ್ಧಿ ಐತೇನ? ಈ ಹುಡುಗಿ ಸಂಬಂಧ ಯಾಕೆ ಈ ಊರ್ಗೌಡ ಎದುರು ಹಾಕೊಂತೀರಿ? ನಿಮ್ಗ ದುಡ್ಡು ಬೇಕಾದ್ರೆ ಕೇಳು, ಬೇಕಾದಷ್ಟು ದುಡ್ಡು ಕೊಡ್ತಾರೆ ನಮ್ ಸಾವುಕಾರ. ಈ ಹುಡುಗಿನ ನಮ್ಮ ಗೌರಕ್ಕೆ ಸ್ವಲ್ಪ ಕೂಚುಕು ಮಾಡಕ್ ಬಿಡು. ಇದು ಬಾಯಿಂದ ಬಾಗುವ ವಸ್ತು ಅಲ್ಲ. ಬೆಳೆದು ಹೆಮ್ಮರವಾದ ಈ ಸೊಕ್ಕಿನ ಗಿಡಕ್ಕೆ ಈ ದೇವೇಗೌಡನ ಕೋಟ್ಲಿ ಪೆಟ್ಟೆ ಸಾಕ್ಷಿ. ರುದ್ರ ಗೌಡ್ರಿ, ಈ ಬಡಪಾಯಿಯನ್ನು ಬಂದೋಬಸ್ತಾಗಿ ಕೈಕಾಲು ಕಟ್ಟಿ ಹಾಕಿ ನನ್ನ ಕಾರಿನಲ್ಲಿ ಹಾಕಿಕೊಂಡು ಆ ಸೀತಮ್ಮನ ಗುಡ್ಡದಲ್ಲಿ ಒಗೆದು ಬನ್ನಿ. 10 ಕಾಗಿಗಳ ಪಾಲಾಗಲಿ ಇವನ ಜೀವಂತ ದೇಹ. ಏನಾಯ್ತು ಗೌಡ್ರೆ? ಏಯ್ ಬಾರಲೇ ಮಗನೇ, ನಮ್ಮ ಗೌಡ್ರಿಗೆ ಎದುರಾಗಿ ಮಾತಾಡ್ತೀಯಾ? ನಿಂತ್ಕೋ ರಾಣಿ, ನಿನ್ನ ಹೃದಯದ ರಾಜರಾಜೇಶ್ವರ ಇಲ್ಲೇ ನಿಂತಿರುವಾಗ ನೀನೆಲ್ಲಿಗೆ ಬೆಳೆಸಿರುವ ಪ್ರಯಾಣ? ಊರಿಗೆ ದೊಡ್ಡ ವ್ಯಕ್ತಿ ಆಗಿ ಇಂತ ಹಲ್ಕ ಕೆಲಸ ಮಾಡ್ತಾ ಇದೆಯಲ್ಲ, ಸರಿ ಏನಾಯ್ತು? ಏನೆಂದರೆ ಹುಚ್ಚುನಾರಿ. ಜಡೆಗೆ ಮಲ್ಲಿಗೆ ಮುಡಿದು ಮುಸುರೆ ತಿಕ್ಕೊಂಡು ನಿನಗೆ ಇಷ್ಟು ಸೊಕ್ಕ ಇರ್ಬೇಕಾದ್ರೆ ಇನ್ನು ತೊಡೆ ಕಟ್ಟಿ ಮೀಸತಿರೋ ಗಟ್ಸು ನಾನು. ನನಗೆಷ್ಟಿರಬೇಡ. ಮಾತಾಡು ಚಿನ್ನ, ಮಾತಾಡು. ನಿನ್ನ ಬಾಯಿಗೆ ಅದು ಯಾವ ಶಬ್ದಗಳು ಬರುತ್ತವೆ ಅವನ್ನೆಲ್ಲವೂ ಮಾತಾಡು. ಯಾಕೆಂದರೆ ಇದಕ್ಕಿಂತ ಮುಂಚಿತವಾಗಿ ನನ್ನ ಕಾಮಕ್ಕೆ ಬಲಿಯಾದ ಎಷ್ಟು ಹೆಣ್ಣುಗಳು ಇದೇ ರೀತಿ ಮಾತನಾಡಿ ಕೊನೆಗೆ ಸಂತೋಷದಿಂದ ಸುಖ ಕೊಟ್ಟು ಸಾವಿರದ ಕಟ್ಟನ್ನು ಒಯ್ದು ಸುಖದ ಸುಪ್ಪತ್ತಿಗೆ ಇಲ್ಲಿದ್ದಾರೆ. ಇನ್ನು ನೀನೆಂದರೇನು? ಬಾರಲೇ ಬಾಯ್. ದೂರ ಸರ್ದು ನಿಂತು ಮಾತಾಡೋ ದುರಾತ್ಮ. ನಿಮ್ಮಂತವರಿಂದ 1000 ಕಟ್ಟನ್ನು
ಹೊಡೆದು ಸುಖದ ಸುಪ್ಪತ್ತಿಗೆ ಮೇಲ್ತಾ ಇದ್ದಲ್ಲ, ಅವಳು ಹೆಣ್ಣಲ್ಲ, ಜಗಕ್ಕೆ ಹುಣ್ಣಣದ ಮಾತ್ರ ಮರಿಬೇಡ. ನೋಡು, ಗೌಡನಾಗಿಂತ ಹಲಕ ಕೆಲಸ ಮಾಡ್ತಾ ಇದ್ದಲ್ಲ, ಇದೇನೋ ಗೌಡನೆಂಬ ದೊಡ್ಡಸ್ಗೆ ಪದ. ದೊಡ್ಡಸ್ತಿಗೆ ಪದಕ್ಕೆ ಜಮ್ಮಣ ಹೆಣ್ಣೆ, ಹಿಂದೆ ಹಿರಿಯರು ಮಾಡಿದ ಗಾದೆ ಗೊತ್ತಾ? ಬಲ್ಲವರು ಮಾಡಿದರೆ ವ್ಯವಹಾರ, ಬಡವರು ಮಾಡಿದರೆ ವ್ಯಭಿಚಾರ. ಅದೇ ನಮ್ಮಂತ ಶ್ರೀಮಂತರು ನಿನ್ನಂತ ಸುಂದರಿಯನ್ನು ರೇಪ್ ಮಾಡಿ ಬಲಕ್ಕರಿಸಿ ಅದನ್ನ ಹಣಬಲದಿಂದ ಮುಚ್ಚಿ ಹಾಕಿ ಬಿಡುತ್ತೇವೆ. ಅದೇ ಶೀಲಗೆಟ್ಟ ನೀನು. ಈ ಗೌಡ ನನ್ನನ್ನು ಕೆಡಿಸಲು ಬಂದ, ನನಗೆ ನ್ಯಾಯ ಕೊಡಿ ಎಂದು ಕೇಳಿಕೊಂಡರೆ ನಿನಗೆ ಸೂಳೆ ವ್ಯಭಿಚಾರಿ ಅಂತ ಪದಗಳನ್ನು ಕೊಟ್ಟು ಊರಿನ ಹೊರಗೆ ಹಾಕುತ್ತದೆ ಇಂದಿನ ಕಾನೂನು. ಈ ಬಾರಲೇ ಈ ಗೌಡನ ತೋಳಾಶ್ರಯವನ್ನು ಪಡೆದು ಭರತಿಯಾಗಿ ಬಾರು ಈ ಒಂದರ ಲೋಕದಲ್ಲಿ. ನಾಡಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದಂತ ಮಾತ್ರ ಮರಿಬೇಡ. ನನ್ನಂತ ಹೆಣ್ಣಿನ ಮೇಲೆ ಕಾಮದ ಕಣ್ಣಾಕಿ ಬಲತ್ಕಾರ ಮಾಡಲಿಕ್ಕೆ ಬಂದಿದ್ದ ನಿಜವಾದ್ರೆ ನಿನ್ನ ಹೊರಕು ಚಪ್ಪಲಿನ ಹೊಡೆದರೆ ಮಲಿಗೆ ಅಂತಾರ. ದುಡ್ಡು ಇದ್ದವನೇ ದೊಡ್ಡಪ್ಪ ಎಂದು ತಿಳಿದಿರುವ ಈ ಸಮಾಜದಲ್ಲಿ ಹಣದುಂದರ ಮೇಲೆ ಸಾಧಿಸಿರುವ ಈ ದೇವೇಗೌಡನಿಗೆ ಚಪ್ಪಲಿಂದ ಹೊಡೆಯುವರ ಆ ನಾರಿಯರು ಹೊಟ್ಟೆ ಬಾಡಿಗಾಗಿ ಬಟ್ಟೆಯನ್ನು ಬಿಚ್ಚಿ ಸುಖ ಕೊಟ್ಟು ಬೆತ್ತಲಾಗಿ ಈ ದೇವೇಗೌಡರಿಗೆ ಸುಖ ಕೊಟ್ಟವರು ನನಗೆ ಎಲ್ಲವರ ನಾವೇ ಚಾನ್ಸೇ ಇಲ್ಲ. ನಿನ್ನ ಜೀವಕ್ಕೆ ಈ ದೇವೇಗೌಡ ಇಡುವನು ಕೊಳ್ಳಿ. ಹರಿತು ಬಾಲೆ ನಿನ್ನ ಶೀಲದ ಓಲೆ. ವೇದವನ್ನು ಹೇಳುವವನು ಕೆಳಗಿಳಿಸಲೇ ಮಗನೇ ಕೈಯನ್ನು, ಇಲ್ಲ ನಿನ್ನ ಕೈಯನ್ನೇ ಕತ್ತರಿಸಿ ಹಾಕಿ ಬಿಡುತ್ತೇನೆ. ಯಾರಲ್ಲ ನೀನು? ಶಂಕರ, ಶಿವಶಂಕರ. ಶಿವಶಂಕರ? ಏ ಶಂಕರ, ನಾನು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಸುಮ್ಮನೆ ಹೊರಟು ಹೋಗು. ಗೌಡ ಈ ಧರೆಯ ಮೇಲೆ ದರ್ಬಾರ್ ಮಾಡುವ ದೇವೇಗೌಡ. ಗೌಡ, ನಿನಗೆ ಗಂಡಸ್ತನ ಇದ್ದರೆ ನುಚ್ಚು ಮಜ್ಜಿಗೆಯನ್ನು ಉಂಡು ಬಿಳಿ ಜೋಳದ ರೊಟ್ಟಿಯನ್ನು ತಿಂದು ಗಟ್ಟಿಯಾಗಿ ಬೆಳೆದಿರುವ ಈ ಗಂಡಸಿನ ಮೇಲೆ ದರ್ಬಾರ್ ತೋರಿಸು. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣು ಬಾಳೆ ಹತ್ತಿರ ದರ್ಬಾರ್ ತೋರಿಸಲು ಯಾವ ಗಂಡಸು? ಏ ಶಂಕರ, ಒಳ್ಳೆಯನಾದರೆ ಶಿವನಾಗುತ್ತೇನೆ, ಕೆಟ್ಟವನಾದರೆ ಶಂಕರನಾಗುತ್ತೇನೆ. ಹಾಗೇನಾದರೂ ಸವಾಲ್ ಹಾಕಿ ಸರದಾರನಂತೆ ಎದುರಾಗಿ ನಿಂತರೆ ನಿನ್ನ ಶಿವ ಕಡಿದು ರಕ್ತ ಕುಡಿಯುವ ಶಿವಶಂಕರನಾಗುತ್ತೇನೆ. ರಕ್ತವನ್ನು ಕುಡಿಯುವ ಶಿವಶಂಕರ? ಏ ಶಂಕರ, ತುತ್ತು ಕೂಳಿಗೂ ಗತಿ ಇಲ್ಲದೆ ಕಂಡವರ ಹತ್ತಿರ ತಿರುಪತ್ತು ತಿನ್ನುತ್ತಿರುವ ನೀವು ಈ ದೇವೇಗೌಡನಿಗೆ ಎದುರಾಗಿ ಮಾತಾಡುತ್ತೀಯ? ಈ ದೇವೇಗೌಡನ ಎಂಚಲನ್ನು ತಿಂದು ಈಗ ಈ ಗೌಡನಿಗೆ ಗುರಿಯನ್ನು ಗುರಾಯಿಸಲು ಬಂದರೆ ಈ ಗೌಡನ ಗಂಡನ ಗರ್ಜನೆಯನ್ನು ಕೇಳಿಸಬೇಕಾಗುತ್ತದೆ. ಎಚ್ಚರ, ಸುಮ್ಮನೆ ಹೊರಟು ಹೋಗು. ನಿನಗೆ ಕಣ್ ತೋರಿಸಿದರೆ ಈ ಶಂಕರನ ಗಂಡದೆಯ ಕಡೆಗಡೆ ನಡುಗುತ್ತಿದೆ ಎಂದು ತಿಳಿದುಕೊಂಡಿದೆಯಾ ಕತ್ತೆ? ಒರಳಲ್ಲಿ ತಲೆ ಇಟ್ಟು ಒಳಗೆ ಪೆಟ್ಟಿಗೆ ಹಾರುವುದುಂಟೆ. ನಿನ್ನ ಗಣ್ಣಿನ ಗರ್ಜನೆಯ ಕೇಳುವುದಕ್ಕಿಂತ ಮುಂಚೆ ಈ ಪುಡಾರಿ ಪರಶುರಾಮನಿಂದ ಒಂದೇ ಒಂದು ಕಚ್ಚು ನಿನ್ನ ರುಂಡಕ್ಕೆ ಇಟ್ಟರೆ ಈ ನಿನ್ನ ರುಂಡ ಕಳಚಿ ಬೀಳುವುದು ಈ ಶಂಕರನ ಪಾದದ ಮುಂದೆ. ಏ ಶಂಕರ, ಧೈರ್ಯಚಾರಿಗಳನ್ನು ತುಂಬಿಕೊಂಡು ದರ್ಪದಿಂದ ಮೆರೆಯುತ್ತಿರುವ ಈ ದೇವೇಗೌಡನಿಗೆ ಮುಂದವನು ಚೆಂಡಾಡುತ್ತಾನೆ ಎಂದು ಸೊಕ್ಕಿನಿಂದ ಮಾತನಾಡಿದ್ವು ಬಡ ಭಿಕಾರಿ ನನ್ನ ಮಗನ. ಈ ದೇವೇಗೌಡನಿಗೆ ಎದುರು ಹಾಕೊಂಡಿಲ್ಲ, ಇದರ ಪರಿಣಾಮ ಏನಾಗುತ್ತದೆ ಎಂದು ಮುಂದೆ ಕಾಯ್ದು ನೋಡು.
ಬರುತ್ತೇನೆ, ಮೈಂಡ್ ಇಟ್. ಈ ಹೃದಯದ ಅಗ್ನಿ ಪರ್ವತದಲ್ಲಿ ಏ ನಿವೇದಿತ, ಮತ್ತೆ ಬರ್ತಾನೆ ನಿನ್ನ ಮನದ ಇದೆಯಾ? ಸಿದ್ಧ ಮಾಡಿಟ್ಕೋ ನಿನ್ನ ಮಂಚಾನ. ಶೂರರಿಗೊಂದು ಕಾಲ, ಶೂರರಿಗೊಂದು ಕಾಲ, ಸುಳ್ಳಿಗೂ ಒಂದು. ಹೋಗಲೇ ಹೋಗು. ಈ ಶಂಕರನೇ ಹಗೆತನವನ್ನು ಸಾಧಿಸಿ ಅದು ಕೆಟ್ಟು ಹೋಗಬೇಡ. ನಿಮ್ಮಂತ ಮಾಡುವ ದುಷ್ಟರ ಸಂಚನ್ನು ಸರವೇಗದಿಂದ ಇಂಚಿಂಚಾಗಿ ಕಡೆಯದೆ ಬಿಡಲಾರೆ ಈ ಶಂಕರ್. ಹಾ ಮೇಡಮ್, ನಿಮ್ಮ ಹೆಸರೇನು? ನೋಡಿ, ನನ್ನ ಹೆಸರು ನಿವೇದಿತಾ ಅಂತ. ಈ ತಾನೇ ಬೆಂಗಳೂರಿಂದ ಬಂದೆ. ಆಟೋ ಹಿಡಿದು ನನ್ನ ತಾಯಿ ಮನೆಗೆ ಹೋಗುವಷ್ಟರಲ್ಲಿ ಈ ಕಾಮಕನ ಕೈಯಲ್ಲಿ ಸಿಕ್ಕಿದೆ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ರ. ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ. ನೋಡು ನಿವೇದ, ರಾವಣ ಕೆಟ್ಟವನು ನಿಜ, ಹಾಗಂತ ಕೌರವರೆಲ್ಲರಿಗೂ ಕೆಟ್ಟವರೆಂದು ಹೇಳುವುದಕ್ಕಾಗತ್ತ? ಅದರಲ್ಲಿ ಕರ್ಣನೊಬ್ಬ ಒಳ್ಳೆಯ ವ್ಯಕ್ತಿ ಇದ್ದ ಎನ್ನುವುದು ಜ್ಞಾಪಿಸಿಕೊಳ್ಳಬೇಕು. ಈ ಸುತ್ತು ಹಳ್ಳಿ ಕೌಡನೊಬ್ಬ ಕೆಟ್ಟವನಾದರೇನಾಯ್ತು? ಉಳಿದವರೆಲ್ಲರೂ ಒಳ್ಳೆಯವರೇ ಇದ್ದಾರೆ. ನೀವು ಯಾವುದಕ್ಕೂ ಭಯಪಡಬೇಡಿ. ಬನ್ನಿ, ನಿಮಗೆ ಯಾವುದಾದರೂ ಒಂದು ಆಟೋ ಮಾಡಿ ನಿಮ್ಮ ಆಂಟಿ ಮನೆಗೆ ಕಳಿಸುತ್ತೇನೆ. ನಿಂತಿಗೆ ಶಂಕರ್. ಯಾಕೆ ನಿವೇದಿತಾ? ನೋಡಿ, ನಿಮ್ಮ ಶೌರ್ಯವಾದ ಮಾತನ್ನ ಕೇಳಿ ನಾನು ಮನಸ್ಸೋಗಿದ್ದೇನೆ. ಅಂದಾಗ ನಿಮ್ಮನ್ನೇ ಪ್ರೀತಿಸ್ಬೇಕಂತ ನನ್ನ ಮನಸ್ಸು ಹಾತೊಡ್ತಾ ಇದೆ. ಐ ಲವ್ ಯು ಶಂಕರ್, ಐ ಲವ್ ಯು. ಐ ಲವ್ ಯು ಟು ನಿವೇದಿತಾ.